ಅಕ್ಷರ ಅಂತ ಕೇಳಿದ ತಕ್ಷಣ ಹುಡುಗಿನ ಅಕ್ಷರ ಅಂದ ತಕ್ಷಣ ಎಲ್ಲೇ ಹೋದ್ರೂ ಎಲ್ಲ ಹುಡುಗರು ಖುಷಿ ಆಗ್ಬಿಡ್ತಾರೆ. ಯಾವುದೋ ಹುಡುಗಿ ಬಂತು, ಯಾವುದೋ ಹುಡುಗಿ ಬಂತು ಅಂತ ಹೇಳ್ಬಿಟ್ಟು. ಕರೆಕ್ಟ್. ನಾನು ನೋಡಿದೆ ಚೆನ್ನಾಗಿದೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ. ನೋಡಿದೆ ಕಣ ಡಬ್ಬ ಥರ ಮಾಡಿದ್ಯಾ, ಚೆನ್ನಾಗಿ ಮಾಡಿಲ್ಲ, ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡು ಅಂದರೆ ಅವ್ರು ತುಂಬ ನಮ್ಮೂರವರು. ಡ್ಯಾನಿ ಶೇಟ್, ಅನುಷ್ಕಾ ಶರ್ಮಾ, ಡೋಂಟ್ ಕೀಪ್ ಹೋಪ್ ಅಷ್ಟೇ. ಶಾಕ್ ಆಗಿದ್ದು ವಿಚಾರ ಕೋವಿಡ್ ಅಂತ ಹೇಳಿದ ತಕ್ಷಣ ಕೋವಿಡ್ ಅನ್ನೋದೇ ಸ್ಕ್ಯಾಮು ಗೊತ್ತಿಲ್ಲ ನನಗೂ. ನಮ್ಮ ತಂದೆ ಶವಕ್ಕೆ ಯಾರು ಹೆಗ್ಲು ಕೊಡಲಿಲ್ಲ. ಸ್ಮಶಾನದಲ್ಲಿ ನನ್ನ ತಂದೆ ಜೊತೆ ನಾನು ಒಬ್ಬನೇ ನಮ್ಮ ತಂದೆನ ಎಳ್ಕೊಂಡು ಹೋಗೋಕ್ಕಾಗತ್ತಾ? 160 ಸಲ ಜೈಲಿಗೆ ಹೋದಾಗ್ಲೂ ಅವರು ಜೈಲು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಸೆಲ್ ಒಳಗೆ ಹಾಕೋದ್ಕಿಂತ ಮುಂಚೆನೇ ಹೊರಗಡೆ ಕರ್ಕೊಂಡ್ಬಂದಿದ್ದಾರೆ. ಅದು ನಮ್ಮ ಧರ್ಮದ ಪವರ್. ಸೊ ನಮ್ಮ ತಂದೆಯವರು ಸುದೀಪ್ ಅವರಿಗೆ ಕನ್ನಡನ ಟೀಚ್ ಮಾಡಿದ್ದಾರೆ. ನಿಜವಾಗ್ಲೂ ನೀವು ಹೇಳೋ ತನಕನೂ ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಕ್ ಸಾಧ್ಯ ಇಲ್ಲ. ವೆಲ್ಕಮ್ ಟು ಆಂಕರ್ಸ್ ಕಟ್ ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲ್. ನಮ್ಮ ಮುಂದೆ ಇರುವ ಗೆಸ್ಟ್ ಅಕ್ಷರ ಮೈನಾಸು ಅಂತ. ಇವರು ನನ್ನ ಒಂದು ಸರ್ಕಲ್ ಅಲ್ಲಿ ನೀವೆಲ್ಲ ನೋಡಿದ್ದಿದ್ರೆ ಎಷ್ಟೊಂದು ಮೂವೀಸ್ ನ ಅವ್ರು ಡೈರೆಕ್ಟ್ ಮಾಡಿದ್ದಾರೆ, ನಾನು ಆಕ್ಟ್ ಮಾಡಿದ್ದೀನಿ. ಎಷ್ಟು ಕ್ರಿಯೇಟಿವ್ ಪರ್ಸನ್ ಅಂತ ಹೇಳಿದ್ರೆ ಆನ್ ಸ್ಪಾಟ್, ಸ್ಕ್ರಿಪ್ಟೆಡ್ ಅಲ್ಲ, ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಮಾಡ್ತಾರೆ ನೋಡಿ. ಈಸ್ ಅ ಎಕ್ಸ್ಪರ್ಟ್. ವೆಲ್ಕಮ್ ಟು ಅವರ್ ಆಂಕರ್ಸ್ ಕಟ್ ಪಾಡ್ಕಾಸ್ಟ್ ಚಾನಲ್. ಅಕ್ಷರ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಮಸ್ತ ಜನತೆಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕಿಂತ ಹಿಂದಿನ ಎಪಿಸೋಡು ನಾನು ಆ್ಯಂಕರಿಂಗ್ ಮಾಡ್ತಾ ಇದ್ದೆ, ನಮ್ಮ ಜೇಮ್ಸ್ ಮುನಿಯವರು ಗೆಸ್ಟ್ ಆಗಿದ್ದರು. ಲಾಸ್ಟಲ್ಲಿ ನೋಡಿದ್ರೆ ನನಗೆ ಒಂದು ಟ್ವಿಸ್ಟ್ ಕೊಟ್ಬಿಟ್ರು. ಇದು ಬರೀ ನೀವು ಆ್ಯಂಕರ್ ಅಷ್ಟೇ ಅಲ್ಲ, ನೀವು ಗೆಸ್ಟು ಇದರಲ್ಲಿ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್ ಜೇಮ್ಸ್ ಮುನಿಯರೇ, ಥ್ಯಾಂಕ್ ಯು ವೆರಿ ಮಚ್. ಅಕ್ಷರ ಮೈನಾಸು. ಅಕ್ಷರ ಅಂತ ಕೇಳಿದ ತಕ್ಷಣ ಹುಡುಗಿ ಹೆಸರ ಹುಡುಗಿನ ಅನ್ನೋ ಒಂದು ಕನ್ಫ್ಯೂಷನ್ ಬರುತ್ತೆ. ಕರೆಕ್ಟ್. ಸೊ ಈ ಹೆಸರು ಹಿಂದೆ ಇರುವಂತ ಹಿಸ್ಟ್ರಿ ಏನು? ಆ್ಯಕ್ಚುಲಿ ಹೌದು, ತುಂಬ ಜನಕ್ಕೆ ಈ ಹೆಸರು ಬಗ್ಗೆ ಒಂದು ಕನ್ಫ್ಯೂಷನ್ ಇದೆ. ಅಕ್ಷರ ಅಂದ ತಕ್ಷಣ ಎಲ್ಲೇ ಹೋದ್ರೂ ಎಲ್ಲ ಹುಡುಗರು ಖುಷಿ ಆಗ್ಬಿಡ್ತಾರೆ. ಯಾವುದೋ ಹುಡುಗಿ ಬಂತು, ಯಾವುದೋ ಹುಡುಗಿ ಬಂತು ಅಂತ ಹೇಳ್ಬಿಟ್ಟು. ಹೌದು, ಅದು ನೋಡಿದ್ರೆ ನಾನು ಗೆಸ್ಟ್ ಅಕ್ಯೂರೆನ್ಸ್ ಥರ ಹೋಗ್ಬಿಟ್ಟು ನಾನು ನಿಂತಿರ್ತೀನಿ. ಆ್ಯಕ್ಚುಲಿ ಅಕ್ಷರ ಅಂತ ಹೇಳಿದ್ರೆ ತುಂಬ ಜನಕ್ಕೆ ನೀವು ಅಂದ್ಕೊಂಡಿರೋ ಪ್ರಕಾರ ಹುಡುಗಿ ಹೆಸರು ಅಂತ. ಆದರೆ ಅಕ್ಷರ ಮೈನಾಸು ಅಂತ ಒಂದು ಹೇಳಿದ್ರಿ ಗೊತ್ತಾ? ಅಕ್ಷರ ಮೈನಾಸು ಅಂದರೆ ನನ್ನ ತಂದೆ ಹೆಸರು. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಬಗ್ಗೆ ಮೀನಿಂಗ್ ಇರೋದಕ್ಕಿಂತ ಮುಂಚೆ ನಮ್ಮ ತಂದೆ ಬಗ್ಗೆ ಹೇಳ್ಕೊಡ್ತೀನಿ. ನಮ್ಮ ತಂದೆಯವರ ಹೆಸರು ಸುಬ್ರಹ್ಮಣ್ಯ ಅಂತ, ಓಕೆನಾ? ಸೊ ಅದನ್ನು ಮೈನಾಸು ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ರೆ, ಮೈನಾಸು ಅಂದರೆ ಮೈಸೂರು ನಾಗಪ್ಪ ಶೆಟ್ಟಿ ಸುಬ್ರಹ್ಮಣ್ಯ ಅಂತ. ಈಗ ನೀವು ಕೇಳಿದ್ದೀರಾ, ಈಗ ದಾರಾ ಬೇಂದ್ರೆ ಅಥವಾ ಕುವೆಂಪು ಅಂತೆಲ್ಲ ಕೇಳಿದ್ದೀರಾ. ಕುವೆಂಪು ಅಂದರೆ ಏನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಸೊ ಅದೇ ಥರ ನಮ್ಮ ತಂದೆಯ ಹೆಸರು ಮೈನಾಸು, ಮೈಸೂರು ನಾಗಪ್ಪ ಶೆಟ್ಟಿ ಸುಬ್ರಹ್ಮಣ್ಯ. ಸೊ ಇದು ಯಾಕೆ ಬಂತು ಅವ್ರಿಗೆ ಹೆಸರು ಅಂತ ಹೇಳಿದ್ರೆ, ನಮ್ಮ ತಂದೆಯವರು ಬೇಸಿಕಲಿ ಬಂದ್ಬಿಟ್ಟು ರಂಗಭೂಮಿ ಕ್ಷೇತ್ರದಿಂದ ಬಂದವರು. ನಮ್ಮ ತಂದೆಯವರು ಬರೀ ರಂಗಭೂಮಿ ಕ್ಷೇತ್ರ ಒಂದೇ ಅಲ್ಲ, ಪುಟ್ಟಣ್ಣ ಕಣ್ಗಳಂತ ಒಂದು ಗ್ರೇಟ್ ಡೈರೆಕ್ಟರ್ ಜೊತೆ ಅಸೋಸಿಯೇಟ್ ಆಗಿ ಎಲ್ಲ ವರ್ಕ್ ಮಾಡಿದ್ದಾರೆ. ನಾಗರಾವು ಮೂವಿಗೆ ನಮ್ಮ ಲೆಜೆಂಡ್ ಡೈರೆಕ್ಟರ್ ಜೊತೆ, ನಮ್ಮ ವಿಷ್ಣುದಾದ್ ಅವರ ನಾಗರಾವು ಸಿನಿಮಾಗೆ ಅವರು ಅಸೋಸಿಯೇಟ್ ಆಗಿ ಎಲ್ಲ ಅವಾಗ ವರ್ಕ್ ಮಾಡಿದ್ದಾರೆ. ಅಂಬರೀಷ್ ಅವ್ರ ಜೊತೆ ಎಲ್ಲ ವರ್ಕ್ ಮಾಡಿದ್ದಾರೆ ನಮ್ಮ ತಂದೆಯವರು. ಇದಿಷ್ಟ ಅಲ್ದಲೇ ನಮ್ಮ ತಂದೆಯವರು ಒಬ್ಬ ಸಮಾಜಮುಖಿ. ಓಕೆ, ಸೊ ಅವ್ರು ಹೇಗೆ ಅಂತ ಹೇಳಿದ್ರೆ ತುಂಬ ಸಮಾಜ ಸೇವೆಗಳೆಲ್ಲ ಮಾಡಿದ್ದಾರೆ. ಜೊತೆಲಿ ನಮ್ಮ ಊರು ಬಂದ್ಬಿಟ್ಟು ಶಿವಮೊಗ್ಗ. ಸೊ ಶಿವಮೊಗ್ಗದಲ್ಲಿ ಹೋಗ್ಬಿಟ್ಟು ಆಲ್ಮೋಸ್ಟ್ ಲೈಕ್ ಅವಾಗ ಆಗಿನ ಕಾಲದಲ್ಲಿ ನಮ್ಮ ತಂದೆ ಹೆಸರು ಮೈನಾಸು ಅಂದರೆ ಯಾರು ಬೇಕಾದ್ರೂ ಕರ್ಕೊಂಬಂದು ನಮ್ಮನೆ ಬಿಟ್ಬಿಡ್ತಾ ಇದ್ರು. ಸೊ ಅಷ್ಟು ಫೇಮಸ್ ಇದ್ರು ನಮ್ಮ ತಂದೆಯವರು ಇಲ್ಲಿವರೆಗೂ ಒಂದು 60ರಿಂದ 62 ಪುಸ್ತಕಗಳನ್ನು ಬರೆದಿದ್ದಾರೆ. ಇಲ್ಲಿವರೆಗೂ 45,000 ಕವಿತೆಗಳನ್ನು ನಮ್ಮ ತಂದೆಯವರು ಬರೆದಿದ್ದಾರೆ. 45 ಕವಿತೆ ಅಲ್ಲ, 45,000 ಕವಿತೆಗಳನ್ನು ನಮ್ಮ ತಂದೆಯವರು ಬರೆದಿದ್ದಾರೆ. ತುಂಬ ಜನ ಆ್ಯಕ್ಟ್ರಸ್ಗಳ ಮೇಲೆ ಕವಿತೆಗಳು ಬರೆದಿದ್ದಾರೆ. ಅವರವರ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮೇಲೆ ಮತ್ತು ನಮ್ಮ ಗೀತಕ್ಕನ ಮೇಲೆ ಕವಿತೆ ಬರೆದ್ಬಿಟ್ಟು ಅವರ ಮದುವೆಗೆ ತಗೊಂಡೋಗಿ ಒಂದು ಫ್ರೇಮ್ ಎಲ್ಲ ಮಾಡಿಸಿ ಕೊಟ್ಟಿದ್ದಾರೆ. ಒಂದ್ಸಲಿ ಹೀಗೆ ಅವ್ರ ಮನೆಗೆ ಹೋದಾಗ ನಮ್ಮ ತಂದೆಗೆ ಗೊತ್ತಿಲ್ಲಂತೆ, ಯಾರ್ದೋ ಮುಖಾಂತರ ಶಿವರಾಜ್ ಕುಮಾರ್ ಅವ್ರ ಮನೆಗೆ ಹೋದಾಗ ಒಂದು ಗೆಸ್ಟ್ ರೂಮ್ ಅಂತ ಮಾಡಿರ್ತಾರೆ ಶಿವರಾಜ್. ಈಗ ಯಾವುದೋ ಒಂದು ಸೆಲೆಬ್ರಿಟೀಸ್ ಅಥವಾ VIP ಅಂದಾಗ ಒಂದು ಗೆಸ್ಟ್ ರೂಮ್ ಅಂತ ಮಾಡಿರ್ತಾರೆ.
ಅಲ್ಲಿ ಬಂದ್ಬಿಟ್ಟು ಸೆಕ್ಯೂರಿಟಿ ಗೆಸ್ಟ್ ರೂಮಲ್ಲಿ ಕುತ್ಕೊಡಿ ಅಂತ ಹೇಳಿದ್ರಂತೆ ನಮ್ಮ ತಂದೆಯವರಿಗೆಲ್ಲ. ಸರಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಎಲ್ಲ ಹೆದರ್ಕೊಂಡು ಯಾಕೆಂದ್ರೆ ದೊಡ್ಡ ಮನೆ ಅದು. ಅದು ದೊಡ್ಡವ್ರ ಮನೆ ಅದು. Correct. ಸೊ ದೊಡ್ಡ ಮನೆ ಕುಟುಂಬ. ಸೊ ಅಲ್ಲಿ ಹೋದ ತಕ್ಷಣ ಅವರು ಏನಾಗಿದೆ, ಅವರು ಕುತ್ಕೊಂಡಿದ್ದಾರೆ. ಕುತ್ಕೊಂಡು ಯೂಶಲಿ ಈಗ ದೊಡ್ಡ ಮನೆ ಅಂದ್ರೆ ಏನ್ ನೋಡ್ತಾರೆ, ಓ ಇಷ್ಟು ದೊಡ್ಡ ಮನೆ ಇದೆಯಲ್ಲ ಅಂತ ಹಿಂಗ್ ನೋಡ್ತಾ ಇರ್ತಾರೆ. ಸೊ ಹಂಗ್ ನೋಡಬೇಕಾದ್ರೆ ನಮ್ಮ ತಂದೆ ಕಣ್ಣಿಗೆ ಏನೋ ಒಂದು ಬಿದ್ದಿದೆ ಆ ಗೆಸ್ಟ್ ರೂಮಲ್ಲಿ. ಏನು ಅಂತ ಹೇಳಿದ್ರೆ, ಸಾವಿರಾರು ಜನ ಗಿಫ್ಟ್ಸ್ ಕೊಡ್ತಾರೆ ರಾಜ್ಕುಮಾರ್ ಅವರಿಗೆ, ಶಿವರಾಜ್ ಕುಮಾರ್ ಅವರಿಗೆ. ಆದರೆ ಶಿವರಾಜ್ ಕುಮಾರ್ ಅವ್ರ ಮದುವೆಗೆ ಅದೇನು ಫ್ರೇಮ್ ನಮ್ಮ ತಂದೆಯವ್ರು ಗಿಫ್ಟ್ ಕೊಟ್ಟಿದ್ರಲ್ಲ, ಅದು ಪರ್ಸನಲಿ ಶಿವರಾಜ್ ಕುಮಾರ್ ಅವರಿಗೆ ತುಂಬಾ ಇಷ್ಟ ಆಗಿ ಅವ್ರ ಗೆಸ್ಟ್ ರೂಮಲ್ಲಿ ಆ ಫ್ರೇಮ್ ಅನ್ನ ಹಾಕಿದ್ರಂತೆ. ನಮ್ಮ ತಂದೆಯವ್ರು ನೋಡ್ಬಿಟ್ಟು ತುಂಬಾ ಖುಷಿಯಾಗಿದ್ರು. ಬೇರೆ ಆಕ್ಟರ್ಸ್ ಎಲ್ಲ ಯಾರು ಆಗಿದ್ರೆ ಅಥವಾ ಬೇರೆಯವ್ರು ಆಗಿದ್ರೆ ಕವಿತೆ ಬರೆದ ಕವಿತೆ ಅಷ್ಟೇ ಅಲ್ವಾ ಅಂತ ಹೇಳ್ಬಿಟ್ಟು ಯಾವ್ದು ಕೊಡ್ತಾ ಇದೆ. ಬಟ್ ಇದನ್ನ ನೋಡಿ ಅವರು ತುಂಬಾ ಖುಷಿ ಪಟ್ರಂತೆ. ಆಮೇಲೆ ಅವರು ಯಾರ ಜೊತೆ ಹೋಗಿದ್ರು, ನಮ್ಮ ತಂದೆ ಜೊತೆ ಹೋದವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಆ ಫ್ರೇಮ್ ನೋಡ್ಕೊಂಡು ಅಲ್ಲಿಂದ ಆಚೆ ಬರಬೇಕಾದ್ರೆ ಆ ದೊಡ್ಡವರೆಲ್ಲ ಚಿಕ್ಕವರಾಗಿದ್ರು, ನಮ್ಮ ತಂದೆ ದೊಡ್ಡವರಾಗಿದ್ರು. ಸೂಪರ್. ಸೊ ಹಾಗಾಗಿ ಅದು ನಮ್ಮ ತಂದೆ ಒಂದು ಒಳ್ಳೆ ಸಮಾಜಮುಖಿ ಕೆಲಸಗಳು ತುಂಬಾ ಮಾಡಿದ್ದಾರೆ. ಇಷ್ಟು ಪುಸ್ತಕಗಳೆಲ್ಲ ಬರೆದಿದ್ದಾರೆ. ತುಂಬಾ ಹೆಸರು ಮಾಡಿದ್ರು ನಮ್ಮ ತಂದೆಯವರು ಆಕ್ಚುಲಿ ಅವಾಗ. ಸೊ ಈಗ ನನ್ನ ಹೆಸರಿಗೆ ಬರೋದಾದ್ರೆ ಅಕ್ಷರ. ಈ ಕತೆ ಶುರುವಾಗೋದು 1990 ಅಥವಾ 91 ಆಸುಪಾಸಲ್ಲಿ. ಓಕೆ, ಈಗಿನ ನಿಮಗೆ ರಾಮ ಮಂದಿರ ಗೊತ್ತಿರ್ಬೋದು, ಅಯೋಧ್ಯೆಯ ಶ್ರೀರಾಮ ಮಂದಿರ ಗೊತ್ತಿರ್ಬೋದು. ಸೊ ಆ ಮಂದಿರ ಅಲ್ಲಿ ಕಟ್ಸೋದಿಕ್ಕೆ ಎಷ್ಟು ಜನರು ಪ್ರಾಣ ಬಿಟ್ಟಿದ್ದಾರೆ, ಎಷ್ಟೋ ಜನರು ಕಣ್ಮರೆ ಆಗಿದ್ದಾರೆ, ಎಷ್ಟೋ ಜನರು ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ, ಎಷ್ಟೋ ಜನ ಹೋರಾಟ ಮಾಡಿದ್ದಾರೆ. ಅಷ್ಟು ಜನ ಹೋರಾಟ ಮಾಡಿರೋದ್ರಲ್ಲಿ ನಮ್ಮ ತಂದೆಯವರು ಒಬ್ರು. ನಮ್ಮ ತಂದೆಯವರು ಒಬ್ರು. ಸೊ ನಮ್ಮ ಊರು ಶಿವಮೊಗ್ಗದಿಂದ ಏನಿದೆ, ನಮ್ಮ ಶಿವಮೊಗ್ಗದಿಂದ ಒಂದಿಷ್ಟು ಜನನ ಗುಂಪು ಮಾಡ್ಕೊಂಡೋಗಿ ನಮ್ಮ ತಂದೆಯವರೆಲ್ಲ ಅವಾಗ ಯುದ್ಧಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ. ಅವಾಗಿನವರೆಲ್ಲ ಹೇಗೆ ಅಂದ್ರೆ, ನಮ್ದು ಸನಾತನ ಧರ್ಮ, ಯಾರು ಅಡ್ಡ ಬರ್ತಾರೆ, ನಮ್ಮ ರಾಮನ್ ಮಂದಿರ ಕಟ್ಸೋದಕ್ಕೆ ಬೇರೆ ಯಾಕೆ ಅಡ್ಡ ಬರ್ಬೇಕು, ನಮ್ಮ ಮಂದಿರ, ನಮ್ಮ ಜಾಗ, ನಮ್ಮ ದೇವ್ರು, ನಾವು ಕಟ್ಟಿಸ್ತೀವಿ, ಇದಕ್ಕೆ ಯಾರು ಅಡ್ಡ ಬಂದ್ರು ನಾವು ಬಿಡೋದಿಲ್ಲ ಅಂತ ಜೀವ ಕೂಡ ಕೊಟ್ಟಿದ್ದಾರೆ. ಸೊ ನಮ್ಮ ದೇವ್ರು, ನಾವು ಮಂದಿರ ಕಟ್ಟಿಸ್ತೀವಿ ಅಂತ ಒಂದು ಪಣ ತೊಟ್ಟಿ. ನಾನೇನ್ ಶಿವಮೊಗ್ಗ ಅಂತ ಹೇಳಿದೆ, ಬರೀ ಇದು ಶಿವಮೊಗ್ಗದಿಂದ ಅಲ್ಲ, ನಮ್ಮ ಇಂಡಿಯಾದ ಮೂಲೆಯಿಂದನೂ ಹೋಗ್ಬಿಟ್ಟು ಯುದ್ಧಕ್ಕೆ ಅಂತ ನಿಂತ್ಬಿಟ್ಟಿದ್ರು. ಅವಾಗೆಲ್ಲ ತುಂಬಾ ಜಗಳನೆ ಆಯ್ತು. ನಾವು ಸನಾತನ ಧರ್ಮದವ್ರು, ನಾವು ನಮ್ಮ ಹಿಂದೂ ಧರ್ಮದವರು, ನಾವು ರಾಮ ಮಂದಿರ ಕಟ್ಟಿಸ್ತೀವಿ ಅಂತ, ಅಥವಾ ಬೇರೆ ಧರ್ಮದವರಾಗಿರೋ ನಾವು ಬಾಬ್ರಿ ಮಸೀದಿ ಕಟ್ಟಿಸ್ತೀವಿ ಇಲ್ಲಿ ಅಂತ ಹೇಳ್ಬಿಟ್ಟು ಅವರು ಗಲಾಟೆ ಮಾಡ್ತಾ ಇದ್ರು. ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಆಗ್ತಾ ಇತ್ತು. ಹಾಗಾಗಿ ಇಷ್ಟು ವರ್ಷ ಅದು ಕಟ್ಸಕ್ಕೆ ಆಗಿದಿಲ್ಲ. ಅದು ಕನ್ಸಾಗೆ ಉಳಿದ್ಬಿಟ್ಟಿತ್ತು. ನಮಗ್ ಮಾತ್ರ ಅಲ್ಲ, ಎಲ್ರಿಗೂ ಸಹ ಕನ್ಸಾಗೆ ಉಳ್ಕೊಂಡಿತ್ತು. ಸೊ ಈ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ, ನಮ್ಮ ತಂದೆಯವರು ಏನ್ ಈ ಯುದ್ಧಕ್ಕೆ ಅಂತ ಹೋಗಿದ್ರಲ್ಲ, ಏನ್ ಈ ಗಲಾಟೆಗೆ ಅಂತ ಹೋದ್ರಲ್ಲ, ನಮ್ಮ ತಂದೆಯವರು 160 ಸರಿ ಜೈಲಿಗೆ ಹೋಗಿದ್ದಾರೆ. 160 ಸಲಿ ಜೈಲಿಗೆ ಹೋದಾಗ್ಲೂ ಅವರು ಜೈಲು ಒಳಗೆ ಎಂಟ್ರಿ ಆಗ್ತಿದ್ದಂಗೆನೆ ಸೆಲ್ ಒಳಗೆ ಹಾಕೋದ್ಕಿಂತ ಮುಂಚೆನೆ ಹೊರಗಡೆ ಕರ್ಕೊಂಡ್ ಬಂದಿದ್ದಾರೆ. ಅದು ನಮ್ಮ ಪವರ್, ಅದು ನಮ್ಮ ಧರ್ಮದ ಪವರ್, ಅದು ಶಕ್ತಿ, ಅದು ತಾಕತ್. ಅದು 160 ಸರಿ ಗಲಾಟೆ ಮಾಡ್ತಾರೆ, ಪೊಲೀಸ್ ಜೀಪ್ ಹತ್ತಿಸ್ಕೊಂಡು ಹೋಗ್ತಾರೆ, ಜೈಲಿಗೆ ಇನ್ನೇನ್ ಹಾಕ್ಬೇಕು ಬಿಡಿಸ್ಕೊಂಡ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಇನ್ನೇನ್ ಹಾಕ್ಬೇಕು ಬಿಡಿಸ್ಕೊಂಡ್ ಬರ್ತಾರೆ. ಅದೇ ಅಲ್ವಾ ನಮ್ಮ ತಾಕತ್ ಅಂತ ಹೇಳಿದ್ರೆ. ಸೊ ಅಷ್ಟು ಸಲಿ ಹೋಗಿದ್ರು ಅವರು. ಆಮೇಲೆ ಇದೇ ಸಂದರ್ಭದಲ್ಲಿ ನಮ್ಮ ತಾಯಿ ಹೆಸರು ಬಂದ್ಬಿಟ್ಟು ಸುಧಾ ಮೈನಾಸು ಅಂತ ಹೇಳಿ. ಸೊ ನಮ್ಮ ತಾಯಿಯವರಿಗೆ ಈಗ ಆಲ್ರೆಡಿ 2 ಹೆಣ್ಮಕ್ಳು ಇದ್ರು. ನಮ್ಮ ತಂದೆಯವರು ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಪ್ರೆಗ್ನೆಂಟ್ ಇದ್ರು, ಅಂದ್ರೆ 3ನೇ ಮಗುಗೆ ಪ್ರೆಗ್ನೆಂಟ್ ಇದ್ರು ನಮ್ಮ ತಾಯಿಯವರು. ತುಂಬಾ ಹೇಳಿದ್ರು ನಮ್ಮ ಊರಲ್ಲಿ ಎಲ್ಲಾರು, ಹೋಗ್ಬೇಡ, ಇನ್ನೇನು ಮಗು ಆಗೋ ಸಮಯ ಇದು, ಹೋಗ್ಬೇಡ, ಯುದ್ಧಕ್ಕೆ ಹೋಗ್ಬೇಡ, ಇಲ್ಲಿ ಇಟ್ಕೊಂಡು ನಿಮ್ಮ ಹೆಂಡ್ತಿನ ನೋಡ್ಕೋ, ನಿಮ್ ಮಗುನ್ ನೋಡ್ಕೋ ಅಂತ. ನಮ್ಮ ತಂದೆಯವರಾಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ನಮ್ಮ ಅಜ್ಜಿಯವರಾಗಿರ್ಬೋದು, ಇವರೆಲ್ಲ ಏನಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ರು. ಯಾಕೆಂದ್ರೆ 2 ಹೆಣ್ಣು ಹುಟ್ಟಿತ್ತು ಸ್ಟಾರ್ಟಿಂಗ್ ಅಲ್ಲಿ, 3ನೇದು ಹೆಣ್ಣು ಹುಟ್ಟುತ್ತೆ ಅಂತ ಗ್ಯಾರಂಟಿ ಆಗ್ಬಿಟ್ಟಿದ್ರು. ಅವಾಗೆಲ್ಲ ಹೇಗೆ ಅಂದ್ರೆ, ಈ ಅಜ್ಜಿಗಳಿಗೆ, ತಾತಗಳಿಗೆ, ಈ ತುಂಬಾ ಹಳೆ ಕಾಲದವ್ರಿಗೆ ನೀವು ಅಬ್ಸರ್ವ್ ಮಾಡಿದ್ರೆ, ಯಾರಿಗೆ ಯಾವ ಮಗು ಆಗುತ್ತೆ ಅಂತ ನೀಟಾಗಿ ಹೇಳ್ಬಿಡು, ಗೆಸ್ ಮಾಡ್ಬಿಡೋದು, 100% ನೀಟಾಗಿ ಗೆಸ್ ಮಾಡ್ಬೋದು. ಸೊ ನಮ್ಮ ತಂದೆಗೆ ಏನಾಯ್ತು, ಈ ಯುದ್ಧಕ್ಕೆ, ಈ ಗಲಾಟೆಗೆಲ್ಲ ಹೋಗೋದ್ಕಿಂತ ಮುಂಚೆ ದೊಡ್ಡವರು ಎಲ್ಲ ಬಂದ್ಬಿಟ್ಟು, ನಮ್ಮ ಅಜ್ಜಿ ಕಾಲದಲ್ಲೇನೆ, ನಮ್ಮ ಅಜ್ಜಿಗಿಂತ ವಯಸ್ಸಾಗಿರೋರು ಅಜ್ಜಿಗಳೆಲ್ಲ ಇರ್ತಾರಲ್ಲ, ಈ ಮುತ್ತಜ್ಜಿಗಳು, ಅವರೆಲ್ಲ ಬಂದ್ಬಿಟ್ಟು 2 ಹೆಣ್ಣಾಗಿದೆ, ಇದು ಹೆಣ್ಣಿದು, 3ನೇದು ಹೆಣ್ಣು. ಆಗಿನ ಕಾಲದಾಗ ಹೇಗಿತ್ತು ಅಂದ್ರೆ, ಹೆಣ್ಣು ಹುಟ್ಟಿದ್ರೆ ಅದೇನೋ ಒಂದು ಪನಿಷ್ಮೆಂಟ್ ತರ ಟ್ರೀಟ್ ಮಾಡ್ತಾ ಇದ್ರು. ಈಗ ಹಂಗಿಲ್ಲ. ಇವಾಗ ಮಹಾಲಕ್ಷ್ಮಿ
ಮಹಾಲಕ್ಷ್ಮಿ ಎಲ್ಲ ಕ್ಷೇತ್ರದಲ್ಲೂ ಹೋಗಿ ನೋಡಿ ಇರದೇ ಹೆಣ್ಮಕ್ಳು. ಹೌದು. ಎಲ್ಲ ಕ್ಷೇತ್ರದಲ್ಲಿ ಇರೋದೇ ಹೆಣ್ಮಕ್ಳು. ಬಟ್ ಆದ್ರೆ ಆಗಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಹೆಣ್ಣು ಅಂದ ತಕ್ಷಣ ಬೇಜಾರಾಗ್ಬಿಡೋರು. ಸೊ ಹಾಗಾಗಿ ಎಲ್ಲ 2 ಹೆಣ್ಣಿದೆ, 3ನೇದು ಹೆಣ್ಣಾಗತ್ತೆ ಬಿಡಿ ಇವಾಗ. ಹೆಣ್ಣಿದು ಗೊತ್ತಾಗ್ತಿದೆ ಹೆಣ್ಣಿದು ಅಂತ ಅನ್ಕೊಂಡು ಹೇಳ್ಬಿಟ್ರು. ಸೊ ಈ ಕಾರಣಕ್ಕೆ ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ತಾಯಿಯವರಾಗಿರ್ಬೋದು, ನಮ್ಮ ತಂದೆಯವರಾಗಿರ್ಬೋದು ಎಲ್ಲ ಬೇಜಾರಾದ್ರು. ನಮ್ಮ ತಂದೆಗೇನು ಮೈಂಡ್ ಸೆಟ್ಟು, ಬಿಡು ಹೆಣ್ಣೆ ಅಲ್ವಾ, ನಾನು ಯುದ್ಧಕ್ಕೆ ಹೋದ್ರೆ ಏನು, ಇಲ್ಲಿದ್ರೆ ಏನು, ಹೆಣ್ಣೆ ತಾನೇ ಆಗೋದು ಅಂತ ಅನ್ಕೊಂಡು ಅವರು ಬೇಜಾರಾಗಿ ಹೋಗ್ಬಿಟ್ರು. ಸೊ ಹಿಂಗೆ ಜಗಳ ಆಗ್ತಾ ಇತ್ತು ಅಯೋಧ್ಯದಲ್ಲಿ. ನಮ್ಮ ತಂದೆಯವರು ಒಂದು ಚಿಕ್ಕ ಪೆಟ್ಟಿ ಅಂಗಡಿ ಅಂತ ನಾವೇನ್ ಹೇಳ್ತೀವಿ, ಟೀ ಅಂಗಡಿ ಅಂತ ಹೇಳ್ತೀವಿ, ಅಲ್ಲಿ ಒಂದೇ ಸಲ ಫೈರಿಂಗ್ ಆಯ್ತು ಅಯೋಧ್ಯದಲ್ಲಿ. ಪೊಲೀಸ್ ಅವರೆಲ್ಲ ಲಾಠಿ ಚಾರ್ಜು, ಫೈರಿಂಗ್ ಎಲ್ಲ ಮಾಡೋರು, ಎಲ್ಲ ದಿಕ್ಕಾಪಲ್ಲು. ಒಂದು ಚಿಕ್ಕ ಪೆಟ್ಟಿ ಅಂಗಡಿಯಲ್ಲಿ ನಮ್ಮ ತಂದೆಯವರು ಅವಚ್ಕೊಂಡು ಕುತ್ಕೊಂಡ್ರು. ಓಕೆ. ಚಿಕ್ಕ ಪೆಟ್ಟಿ ಅಂಗಡಿಯಲ್ಲಿ. ಆ ಚಿಕ್ಕ ಪೆಟ್ಟಿ ಅಂಗಡಿಯಲ್ಲಿ ಆಲ್ಮೋಸ್ಟ್ ಒಂದು 3-4 ದಿವಸ ಇದ್ರು ಅನ್ಸುತ್ತೆ. ಒಂದೇ ತರ ಪುತ್ತಿರ್ಬೇಕು. ಯಾಕೆ ಪುತ್ತಿರ್ಬೇಕು ಅಂತ ಹೇಳಿದ್ರೆ ಕರ್ಫ್ಯೂ ಹಾಕ್ಬಿಟ್ಟಿದ್ರು, ಅಲ್ಲಾಡಂಗಿಲ್ಲ, ಮಿಸ್ಕಡಂಗಿಲ್ಲ. ಇಡೀ ಅಯೋಧ್ಯ ಪೂರ್ತಿ ಕರ್ಫ್ಯೂ ಹಾಕ್ಬಿಟ್ಟಿದ್ರು. ಆಚೆ ಬಂದ್ರೆ ಕಂಡಲ್ಲಿ ಗುಂಡು ಅಂತ. ಹೌದು. ಆಚೆ ಬಂದ್ರೆ ಎನ್ಕೌಂಟರ್. ಆಚೆ ಬರಂಗಿಲ್ಲ, ಅನೌನ್ಸ್ ಮಾಡ್ಬಿಟ್ಟಿದ್ದಾರೆ. ಆಚೆ ಯಾರೇ ಕಂಡ್ರು, ಯಾವುದೇ ಧರ್ಮದವರು ಕಂಡ್ರು ಸುಟ್ಟಾಕ್ತಿವಿ. ನಮ್ಮ ತಂದೆ ಏನ್ ಮಾಡ್ತಾರೆ, ಯಾರಿಲ್ಲ. ನಮ್ಮ ತಂದೆ ಫ್ರೆಂಡ್ ಇನ್ನೊಬ್ರು ಒಂದೇ ಪೆಟ್ಟಿ ಅಂಗಡಿಯಲ್ಲಿ ಸ್ಟಕ್ ಆಗ್ಬಿಟ್ರು. ಓಕೆ. ಎಷ್ಟು ಸ್ಟಕ್ ಆಗಿದ್ದಾರೆ ಅಂದ್ರೆ ಹಿಂಗ್ ತಿರ್ಗಂಗಿಲ್ಲ, ಅವ್ರವ್ರ ಮುಖಗಳೇ ಕಾಣಿಸುತ್ತೆ. ಒಂದೇ ಕಡೆ ಕುತ್ಕೊಂಡಿರ್ಬೇಕು, ಒಂದೇ ಸ್ಟೈಲ್ ಕುತ್ಕೊಂಡಿರ್ಬೇಕು. 3 ದಿವಸ ಹಂಗೆ ಕುತ್ಕೊಂಡಿದ್ದಾರೆ. ಊಟ ತಿಂಡಿ ಇಲ್ಲ, ಏನಿಲ್ಲ. ಆ ಪೆಟ್ಟಿ ಅಂಗಡಿಯಲ್ಲಿ ಏನು ಚಾಕ್ಲೇಟ್ಸ್ಗಳು, ಈ ಪೆಪರ್ಮೆಂಟ್ಗಳು ಏನೇನಿರುತ್ತೋ ಅದನ್ನೇ ತಿನ್ಕೊಂಡು ಇರ್ಬೇಕಾಗತ್ತೆ. ಸೊ ಹಂಗ್ ನೋಡಬೇಕಾದ್ರೆ ಈ ಹಳೆ ಪೆಟ್ಟಿ ಅಂಗಡಿ ಅಂದ್ರೆ ಅದು ವುಡ್ಡಿನ ಪೆಟ್ಟಿ ಅಂಗಡಿ. ಇವ್ರಿಗೆ ನಮ್ಮ ತಂದೆಯವ್ರಿಗೆ ಏನಾಗಿದೆ, ರಾಮ ಭೂಮಿ ಮಂದಿರ ಏನ್ ಇವಾಗ ಕಟ್ಸಿದಾರಲ್ಲ, ಆ ಭೂಮಿ ಇದೆಯಲ್ಲ, ಈ ಒಂದು ಭೂಮಿ ಮೇಲೆ ರಾಮ ಮಂದಿರ ಕಟ್ಟಿಸ್ಬೇಕು. ಕರೆಕ್ಟಾ? ನಮ್ಮ ತಂದೆಯವ್ರು ಹೆಂಗ್ ಸಿಕ್ಕಾಕೊಂಡಿದ್ರು ಅಂದ್ರೆ, ಆ ಪೆಟ್ಟಿ ಅಂಗಡಿಯಿಂದ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಹಿಂಗ್ ನೋಡಿದ್ರೆ ಆ ರಾಮ ಮಂದಿರದ ಭೂಮಿ ಕಾಣಿಸ್ತಾ ಇತ್ತು. ನಮ್ಮ ತಂದೆ ರಾಮ ಮಂದಿರದ ಭೂಮಿ. ನಮ್ಮ ತಂದೆಗೆ ಅವಾಗಲೇ ಇಮ್ಯಾಜಿನೇಷನ್, ಇಂಥ ಜಾಗದಲ್ಲಿ ರಾಮ ಮಂದಿರ ಕಟ್ಸಿದ್ರೆ ಹೆಂಗಿರುತ್ತೆ, ಹಂಗೆ ಹಿಂಗೆ ಅಂತ ತುಂಬಾ ಇಮ್ಯಾಜಿನೇಷನ್. ಯಾಕಂದ್ರೆ ನಮ್ಮ ತಂದೆಯವರು ಈ ಸಿನಿಮಾ ರಂಗದ ಸ್ವಲ್ಪ ಕ್ರಿಯೇಟಿವ್ ಆಗಿರೋದ್ರಿಂದ ನಂಗೆ ಅವ್ರ ಬ್ಲಡ್ ಇಂದಾನೆ ನನಗೂ ಬಂದಿರೋದು ಆ ಕ್ರಿಯೇಟಿವಿಟಿ ಎಲ್ಲ. ಸೊ ಅವ್ರು ಹೆಂಗಿದು ಬಿಲ್ಡ್ ಆಗುತ್ತೆ, ಯಾವ ತರ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಆ ಪೆಟ್ಟಿ ಅಂಗಡಿಯಲ್ಲಿ ಆ ಕಲ್ಲು ಮಣ್ಣು ಅದೇನೇನೋ ಸಿಗುತ್ತಲ್ಲ, ಅದರಿಂದ ರಾಮ ಮಂದಿರನ ಕೆತ್ತಿದ್ರಂತೆ 3 ದಿವಸದಲ್ಲಿ. ಈ ಚಾರ್ಕೋಲ್ ಅದೇನೋ ಬರುತ್ತಲ್ಲ, ಹೌದು, ಚಾರ್ಕೋಲ್ ತರ ಅದೇನೋ ರಾಮ ಮಂದಿರ ಬಂದ್ರೆ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಕೆಚ್ ಮಾಡಿದ್ರು ಅಂತ ಅವ್ರು. ಓಕೆ. ನಮ್ಮ ತಂದೆಯ ಫ್ರೆಂಡು ಅವ್ರು ಯಾರು ಸಿಕ್ಕಾಕೊಂಡಿದ್ರಲ್ಲ, ಅವ್ರು ಎಷ್ಟೋ ವರ್ಷ ಆದ್ಮೇಲೆ ಸಿಕ್ಕಾಗ ಈ ರಾಮ ಮಂದಿರ ಕಟ್ಸಿದ್ರೆ ಹೆಂಗ್ ಇದು ಕಟ್ಟಿಸ್ಬೋದು ಅಂತ ಅವಾಗ 3D ಎಲ್ಲ ಇರ್ಲಿಲ್ಲ, ಚಿಕ್ಕದಾಗಿ ಏನೋಲ್ಲ ಸ್ಕೆಚ್ ಮಾಡಿದ್ರು, ಒಂಥರ ಪೇಂಟ್ ಮಾಡಿದ್ರು. ರಾಮ ಮಂದಿರ ಹಿಂಗ್ ಕಟ್ಟಿಸ್ಬೋದು ಅಂತ ಪೇಂಟ್ ಮಾಡಿದ್ರು. ಅದು ಪೇಂಟ್ ಮಾಡಿ ಯಾವ ತರ ಪೇಂಟ್ ಮಾಡಿದ್ರಲ್ಲ, ಅದು ಪೇಂಟ್ ಮಾಡಿದ್ದು ನಮ್ಮ ತಂದೆಯವರೆಲ್ಲ ಗಲಾಟೆ ಎಲ್ಲ ಮುಗಿಸ್ಕೊಂಡ್ ಒಂದು 15-20 ವರ್ಷ ಆದ್ಮೇಲೆ ಪೇಂಟ್ ಮಾಡಿ, ಒಂದು 10 ವರ್ಷ ಆದ್ಮೇಲೆ ಪೇಂಟ್ ಮಾಡಿ ರಾಮ ಮಂದಿರ ಬಂದ್ರೆ ಈ ಡಿಸೈನ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದವ್ರು. ಬಟ್ ನಮ್ಮ ತಂದೆ ಫ್ರೆಂಡಿಗೆ ಈ ಡಿಸೈನ್ ನಾನು ಎಲ್ಲೋ ನೋಡಿದೀನಲ್ಲ ಅಂತ ಹೇಳಿ ಯೋಚನೆ ಮಾಡಿ ಕುತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿದ್ರೆ ಅಲ್ಲಿ ಕರೆಕ್ಟ್ ಆಯ್ತು. ಇದೇ ತರ ಡಿಸೈನ್ ಅಲ್ವಾ ಮೈನಾಸೋರು 10 ವರ್ಷದ ಹಿಂದೆ ಕೆತ್ತಿದ್ದಲ್ಲಿ ಅಂತ. ಅಂದ್ರೆ ನಮ್ಮ ತಂದೆಯ ಮುಂದಾಲೋಚನೆ ಅಷ್ಟ್ರ ಮಟ್ಟಿಗಿತ್ತು, ಅಷ್ಟು ಕ್ರಿಯೇಟಿವ್ ಆಗೂ ಇದ್ರು. ಸೊ ಇದನ್ನ ನೋಡೋಬೇಕಾರೆ ನಾನು ಇರ್ಬೇಕಲ್ಲ, ಇದು ರಾಮ ಮಂದಿರ ಆಗೋ ಟೈಮಲ್ಲಿ ನಾನು ಇರ್ಬೇಕು, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಿದ್ರು. ಹಾಗೆ ಅವರಿಗೆ ಒಂದ್ ದಿವಸ ಕಳೀತು. 2ನೇ ದಿವಸ ಏನಾಗಿದೆ, ಅವರಿಗೆ ಮನೆ ಕಡೆ ನೆನಪಾಗ್ಬಿಟ್ಟಿದ್ದಾರೆ. ಮನೆ ಕಡೆ ನೆನಪಾಗ್ಬಿಟ್ಟು ಹೆಂಡತಿ ಮಕ್ಕಳು ತಾಯಿ ಎಲ್ಲ ನೆನಪಾಗಿದ್ದಾರೆ. ಅವರಿಗೂ ಮಾತಿಲ್ಲ, ಕತೆ ಇಲ್ಲ. ಅವಾಗ ಫೋನ್ ಇಲ್ಲ, ಏನಿಲ್ಲ. ಲೆಟರ್ಸ್, ಇವತ್ತು ನೀವು ಲೆಟರ್ ಹಾಕ್ತೀರಿ ಅಂತ ಹೇಳಿದ್ರೆ ಇವತ್ತಿಂದ 4 ದಿವಸ ಬೇಕು ಶಿವಮೊಗ್ಗ ಹೋಗೋದಕ್ಕೆ ಅಯೋಧ್ಯದಿಂದ. ಸೊ ಹಾಗಾಗಿ ಅವ್ರೇನ್ ಮಾಡಿದ್ರು, ನಮ್ಮ ತಾಯಿಯವರು 9ನೇ ತಿಂಗಳು ಪ್ರೆಗ್ನೆಂಟ್ ಇದ್ದಿದ್ದು. ಆ ಟೈಮಲ್ಲೇ ನಮ್ಮ ತಂದೆ ಹೋಗಿದ್ದು. ನಮ್ಮ ತಂದೆಯವರು ಎಲ್ಲ ಕೆತ್ತಿ ಆಯ್ಕೆ ಎಲ್ಲ ಆಯ್ಕೆ. 3ನೇ ದಿವಸ ಸುಮ್ಮನೆ ಕುತ್ಕೊಂಡಿದ್ದಾರೆ. 3ನೇ ದಿವಸ ಸುಮ್ಮನೆ ಅಯೋಧ್ಯ ರಾಮಭೂಮಿ ಮಂದಿರ ನೋಡ್ಬಿಟ್ಟು ಒಂದು ಏನಂತ ಹೇಳಿದ್ರೆ ಒಂದು ಶಪಥ ತಗೊಂಡ್ರಂತೆ ನಮ್ಮ ತಂದೆಯವರು. ಹೇಗೆ ಅಂತ ಹೇಳಿದ್ರೆ, ನನಗೆ 2 ಹೆಣ್ಮಗು ಇದೆ, ಆಯ್ತಾ, 2 ಹೆಣ್ಮಗು ಇದೆ, ಎಲ್ಲರೂ ಹೇಳ್ಬಿಟ್ಟಿದ್ದಾರೆ. ಹೌದೌದು. ಈಗ 3ನೇ ಹೋಗಕ್ಕಿಂತ ಮುಂಚೆನೆ ಹೇಳ್ಬಿಟ್ಟೆ. 2 ಹೆಣ್ಮಗು ಇದೆ, 3ನೇದು ಹೆಣ್ಣಾಗತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ನೀನ್ ದೇವ್ರು ತಾನೆ, ನಿನ್ನ ಭೂಮಿನ ಕಾಯಕ್ ನಾನು ಬಂದಿರೋದಿಲ್ಲಿ, ನೀನ್ ನನ್ನ ಕುಟುಂಬನ ಕಾಯಿ, ನನ್ನ ವಂಶನ ನೀನು ಉದ್ಧಾರ ಮಾಡ್ಕೊಡ್ಬೇಕು. ನಾನು ನಿನಗೋಸ್ಕರ ಬಂದಿದ್ದೀನಿ, ನನ್ನ ವಂಶ ನೀನು ಉದ್ಧಾರ ಮಾಡ್ಕೊಡು. ನೋಡೋಣ ದೇವ್ರ ಪವರ್ ಎಷ್ಟಿದೆ,
ಓಪನ್ ಚಾಲೆಂಜ್ ನಿನಗೆ, ಎಲ್ಲರೂ ಹೆಣ್ಮಗು ಅಂತ ಹೇಳಿದ್ದಾರೆ. ಹ್ಮ್ ಎಲ್ಲ ಅಜ್ಜಿ ಮುತ್ತಜ್ಜಿ ಅವ್ರ ಮುತ್ತಜ್ಜಿಗಳು ಎಲ್ಲರೂ ಬಂದು ಹೆಣ್ಮಗು ಅಂತ ಹೇಳೋ ಆಯ್ತಲ್ಲ ಆಲ್ರೆಡಿ. ಹ್ಮ್ ಆಯ್ತಾ, ಈಗ ನಮ್ಮಪ್ಪ ಹೋಗಿ ಕೇಳಿದ ತಕ್ಷಣ ಅಲ್ಲೇನು ಗಂಡ್ಮಗು ಆಗೋದಿಲ್ಲ. ಹೌದು ಸೊ ನಮ್ಮಪ್ಪನ ಥಾಟು ಅದೇ, ನೀನ್ ದೇವ್ರಲ್ವಾ, ನಿನಗೋಸ್ಕರ ನಾನು ರಕ್ಷಣೆ ಕೊಡಕ್ ಬಂದಿದ್ದೀನಲ್ವಾ, ಹ್ಮ್ ನನಗೂ ರಕ್ಷಣೆ ಕೊಡು, ನನ್ನ ವಂಶನ ನೀನು ಉದ್ಧಾರ ಮಾಡು. ನೀನು ಎಲ್ಲರೂ ಹೆಣ್ಮಗು ಅಂತ ಹೇಳ್ಬಿಟ್ಟಿದ್ದಾರೆ, ನೀನ್ ಇರೋದು ನಿಜನೇ ಆಗಿದ್ರೆ ಹ್ಮ್ ನಿನಗೆ ಓಪನ್ ಚಾಲೆಂಜ್, ಹ್ಮ್ ಗಂಡು ಮಗು ಹುಟ್ಟಂಗ್ ಮಾಡು ನೋಡೋಣ. ನೀನ್ ಗಂಡು ಮಗು ಹುಟ್ಟಂಗ್ ಮಾಡು, ನೀನ್ ಹೆಸರು ಇಡ್ತೀನಿ ನಾನು. ನಿನ್ ಹೆಸರು ಹೆಂಗಿಡ್ತೀನಿ ಅಂದ್ರೆ ರಾಮ ಕೃಷ್ಣ ಹರಿ ಅಂತ ಇಡಲ್ಲ. ನಿನ್ ಹೆಸರು ಹೆಂಗಿಡ್ತೀನಿ ಅಂತ ಹೇಳಿದ್ರೆ ಆ ಮಗ ಇರೋ ತನಕನೂ ನಿನ್ನ ಎತ್ತಿ ಮೆರೆಸ್ತಾನೆ, ಆ ರೀತಿ ನಾನು ನಿನಗೆ ಇಡ್ತೀನಿ, ಆ ರೀತಿ ನನ್ನ ಮಗನಿಗೆ ನಾನು ಹೆಸರು ಇಡ್ತೀನಿ ಅಂತ ಹೇಳೋದು. ಸರಿ ಆಯಿತು, ಗಲಾಟೆ ಎಲ್ಲ ಮುಗಿಸ್ಕೊಂಡ್ರು, ಬಂದರು. ಬರೋಷ್ಟೊತ್ತಿಗೆ ಮಗುವಾಗೋಗಿದೆ, ಅವ್ರ ಆನ್ ದ ವೇಗೆ ಇರೋವಾಗ್ಲೇ ಮಗುವಾಗೋಗಿದೆ. ಎಲ್ಲರೂ ಹೆಣ್ಣಂತ ಹೇಳಿದ್ರು, ಇನ್ಕ್ಲೂಡಿಂಗ್ ಡಾಕ್ಟರ್ರು ಸಹ ಹೆಣ್ಣಂತ ಹೇಳಿದ್ರು. ಹೆಂಗೆ ಅವ್ರಿಗೆ ಡೆಲಿವರಿ ಮಾಡೋದು ನಂಗೆ ಗೊತ್ತಾಗಿಲ್ವಾ? ಇಲ್ಲ, ಇನ್ನ ಡೆಲಿವರಿ ಮಾಡಿರ್ಲಿಲ್ಲಲ್ಲ. ಸೊ ಡೆಲಿವರಿ ಮಾಡೋದಕ್ಕಿಂತ ಮುಂಚೆನೆ ಈ Okay. ಡಾಕ್ಟರ್ಸ್ಗಳಿಗೆ ಗೊತ್ತಾಗತ್ತೆ. ಸ್ಕ್ಯಾನಿಂಗ್ ಅಲ್ಲಿ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಇಲ್ಲ ಅವಾಗ, ಓಕೆ ಓಕೆ ಹೌದು ಸ್ಕ್ಯಾನಿಂಗ್ ಇಲ್ಲ. ಈ ಡಾಕ್ಟರ್ಗಳಿಗೆಲ್ಲ ನೋಡಿದಾಗ ಇದು ಅವ್ರ ಗೆಸ್ಸಿಂಗ್ ಗೆಸ್ಸಿಂಗ್. ಅವರು ಆ ಡಾಕ್ಟರ್ ಸಹ ನಮ್ಮ ಫ್ಯಾಮಿಲಿಗೆ ತುಂಬಾ ಬೇಕಾದವರು. ಸೊ ಅವರು ಹೇಳ್ಬಿಟ್ಟಿದ್ರು ಹೆಣ್ಣು ಮಗು ಅಂತ, ಎಲ್ಲ ಫೈನಲ್ ಆಗ್ಬಿಟ್ಟಿದ್ರು. ಆವಾಗ ಸಿ ಸೆಕ್ಷನ್, ಏನ್ ಸಿಸೇರಿಯನ್ ಅಂತ ಹೌದೌದಾ ಸಿಸೇರಿಯನ್ ಮಾಡಿದ್ರು. ಹಿಂಗ್ ತೆಗ್ದು ಹಿಂಗ್ ಎತ್ತರೆ ಟಂಟಡಾನ್ ಅಂತ ಸರ್ಪ್ರೈಸ್ ಅಂತ ಗಂಡ್ ಮಗು ಉಟ್ಬಿಟ್ಟು ಹಾ ಎಲ್ಲರೂ ಆಶ್ಚರ್ಯ. ಎಲ್ಲರೂ ಆಶ್ಚರ್ಯ ಪ್ಲಸ್ ಖುಷಿ. ಆಶ್ಚರ್ಯ. ಹಾ 100 kg ಸ್ವೀಟ್ ಹಂಚ್ಬಿಟ್ರು ಅವಾಗೆಲ್ಲ ಹಾ ನಮ್ಮ ಫ್ಯಾಮಿಲಿಯಲ್ಲಿ. ಹಾ ಸಿಕ್ಕಾಪಟ್ಟೆ ಹಂಚಿದ್ರು ಅವಾಗೆಲ್ಲ. ನಮ್ಮ ತಂದೆಗೂ ಖುಷಿ ಆಯ್ತು. ನಮ್ಮ ತಂದೆ ಏನೋ ಮೂರು ದಿವಸ ಕುತ್ಕೊಂಡು ಫ್ರಸ್ಟ್ರೇಷನ್ ಅಲ್ಲಿ ದೇವ್ರಿಗೆ ಬೇರೆ ಚಾಲೆಂಜ್ ಹಾಕ್ಬಿಟ್ಟವ್ರೆ, ಹೌದು ಗಂಡು ಮಗು ಉಡ್ಸ್ಕೊಡು, ನಾನು ಹೆಸರು ಇಡ್ತೀನಿ ಅಂತ ಹೇಳ್ಬಿಟ್ಟು. ಸರಿ, ನಮ್ಮ ತಂದೆಯವ್ರು ಬಂದರು, ಕುತ್ಕೊಂಡ್ರು, ಮಗು ಎಲ್ಲ ಆಯ್ತು, ಇನ್ನೇನು ನಾಮಕರಣ ಮಾಡಬೇಕು. ಅವಾಗ ಓಕೆ ಹಿಂಗೆ ಯಾವ ಥರ ಇಡ್ಬೋದು ಅಂತ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದಾಗ ಅವರಿಗೆ ಗೊತ್ತಾಯಿತು, ಓಕೆ ರಾಮನ ಹೆಸರು ತಾನೇ ಇಡಬೇಕು, ಇಡೋಣ. ಆಯಿತು, ಹೆಂಗೆ ಇಡೋಣ ರಾಮನ ಹೆಸರು? ಸರಿ, ಇವಾಗ ರಾಮ ಇರೋದು ಎಲ್ಲಿ? ಅಯೋಧ್ಯದಲ್ಲಿ. ರಾಮ ಒಬ್ಬ ಕ್ಷತ್ರಿಯ. ಹೌದು ರಾಮ ಒಬ್ಬ ಕ್ಷತ್ರಿಯ ಮತ್ತೆ ರಾಮ. ಸೊ ಎಲ್ಲದರಲ್ಲೂ ಒಂದು ಕೋಡಿಂಗ್ ಮಾಡಿದ್ರು ನಮ್ಮ ತಂದೆಯವರು. ಅಯೋಧ್ಯದಲ್ಲಿ ಕ್ಷತ್ರಿಯ ಮತ್ತೆ ಇರೋದು ರಾಮ ಅಂತ ಹೇಳ್ಬಿಟ್ರು. ಹಾ ಸೊ ಎಲ್ಲದರಲ್ಲೂ ಫಸ್ಟ್ ಲೆಟರ್ ತೆಗೆದ್ಬಿಟ್ರು. ಓಕೆ ಅಯೋಧ್ಯ ಕ್ಷತ್ರಿಯ ರಾಮ ತೆಗೆದ್ಬಿಟ್ಟು ಅಕ್ಷರ ವಾವ್ ಇಟ್ಬಿಟ್ರು ಹೆಸರು, ಅಕ್ಷರ ಅಂತ. ಈಗೆಲ್ಲ ಕಡೆ ಇರ್ತಾವ, ಮಾರ್ತಲ್ಲಿ ಅಲ್ಲಿ ಇಲ್ಲೆಲ್ಲ ಹೆಣ್ಮಕ್ಳಿಗೆ ಸೀರಿಯಲ್ ಅಲ್ಲಿ, ಇದು ಸೀರಿಯಲ್ ಅಲ್ಲಿ ನಿಮ್ಗೆ ಅವ್ರು ಅಕ್ಷರ ಅಂತ ಹೌದು ಹೇಳ್ತಾರೆ. ಹೌದು ಅಕ್ಷರ ಅಂತ ಪ್ರಾಪರ್ ಮೀನಿಂಗ್ ಏನಂತ ಹೇಳಿದ್ರೆ ಅದು ಬೇರೆನೆ ಇರ್ಬೋದು. ಅಕ್ಷರ ಅಂದ್ರೆ ಬರವಣಿಗೆ ಆಗಿರ್ಬೋದು, ಹೌದು ಅದೇ ಏನಾರು ಇರ್ಬೋದು. ಬೇರೆ ಯಾರ್ಯಾರು ಅಕ್ಷರ ಅಂತ ಹೆಸರಿಟ್ಟಿದಾರಲ್ಲ ಅವ್ರಿಗೆ ಮೀನಿಂಗ್ ಅದು ಅಕ್ಷರ ಅಂದ್ರೆ ಬರವಣಿಗೆ. ಆದ್ರೆ ನನಗೆ ಅಕ್ಷರ ಅಂದ್ರೆ ಬರವಣಿಗೆ ಅಲ್ಲ. ಅಕ್ಷರ ಅಂದ್ರೆ ನಾನು ಅಯೋಧ್ಯ ಕ್ಷತ್ರಿಯ ರಾಮ, ನನ್ನಲ್ಲೇ ರಾಮ ಇದ್ದಾನೆ. ಯಪ್ಪ, ನಿಮ್ಮ ಹೆಸರಲ್ಲಿ ಇಷ್ಟು ಮೀನಿಂಗ್ ಇದೆ ಅನ್ನೋದು ಕರೆಕ್ಟ್. ನಿಜವಾಗ್ಲೂ ನೀವು ಹೇಳೋ ತನಕನು ಯಾರು ಕೂಡ ಇಮ್ಯಾಜಿನ್ ಕೂಡ ಮಾಡಕ್ ಸಾಧ್ಯ ಇಲ್ಲ. ಸೊ ಇನ್ನೊಂದು ಗೊತ್ತಾಯ್ತು. ಸೊ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲದೆ ನಿಮ್ಮ ಹಿರಿಯ ಅಕ್ಕಂದಿರು ಏನ್ ಹೇಳಿದ್ರು, ಸೊ ಅವರು ಕೂಡ ಸೀರಿಯಲ್ ಅಲ್ಲಿ ಮೂವೀಸ್ ಅಲ್ಲೆಲ್ಲ ಆಕ್ಟ್ ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು. ಹೌದು. ಸೊ ಅದ್ರ ಬಗ್ಗೆ ನಮ್ಮ ದೊಡ್ಡ ಅಕ್ಕ ಒಬ್ರು ಇದ್ದಾರೆ, ಅವ್ರ ಹೆಸರು ಪೂಜಾ ರಾಘವೇಂದ್ರ. ಸೊ ನಮ್ಮ ಚಿಕ್ಕ ಅಕ್ಕ ಒಬ್ರು ಇದ್ದಾರೆ, ಅವ್ರ ಹೆಸರು ತಾರಾ ರಾಘವೇಂದ್ರ. ಏನಪ್ಪ ಇದು ರಾಘವೇಂದ್ರ 2 ಸರಿ ಹೇಳ್ದೆ ಅನ್ಕೋಬೇಡಿ. ನನ್ನ ಮೊದಲನೇ ಭಾವನ ಹೆಸರು ರಾಘವೇಂದ್ರ. ಓಕೆ, ನನ್ನ 2ನೇ ಭಾವನ ಹೆಸರು ರಾಘವೇಂದ್ರ. ಕೋಇನ್ಸಿಡೆನ್ಸ್. ಹಾ ಸೊ ಹಾಗಾಗಿ ನಮ್ಮ ಇಬ್ರು ಅಕ್ಕಂದ್ರು. ನಮ್ಮ ದೊಡ್ಡ ಅಕ್ಕ ಬಂದ್ಬಿಟ್ಟು ಅವರು ಚಿಕ್ಕಮಗಳೂರಲ್ಲಿರೋದು. ನಮ್ಮ ಚಿಕ್ಕ ಅಕ್ಕ ಬಂದು ತಾರಾ ರಾಘವೇಂದ್ರ ಅಂತ. ಅವರು ನೀವು ಹೇಳ್ದಂಗೆ ಸುಮಾರು ಸೀರಿಯಲ್ಸು, ಸಿನಿಮಾ, ಅವರು ಸಹ ಇದೇ ಸಿನಿಮಾ ರಂಗದಲ್ಲೇನೆ ಇರೋರು. ಅವರು ತುಂಬಾ ಬ್ಯುಸಿ ಆಗಿದ್ದಾರೆ. ನಮ್ಮ ಜಿ ಕನ್ನಡ ಕಲರ್ಸ್ ವಾಹಿನಿ ಆಗಿರ್ಬೋದು ಅಥವಾ ಉದಯ. ಹೌದು, ನಾನು ಕೂಡ ಎಷ್ಟೊಂದು ಮೂವೀಸ್ ಅಲ್ಲೂ ಕೂಡ ನೋಡಿದ್ದೀನಿ. ಉದಯ ಅಥವಾ ಸ್ಟಾರ್ ಸುವರ್ಣ ಇದೆಲ್ಲದರಲ್ಲೂ ಸಹ ಅವರು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ಸೊ ನನ್ನ ಸ್ಕೂಲಿಂಗ್ ಎಲ್ಲ ಮುಗಿಸಿದ್ದು ನಾನು ಶಿವಮೊಗ್ಗದಲ್ಲೇ ವಾಸವಿ ವಿದ್ಯಾಲಯ ಅಂತ. ಅದಾದ್ಮೇಲೆ ನ್ಯಾಷನಲ್ ಕಾಲೇಜ್ ಅಲ್ಲಿ ಫಸ್ಟ್ PUC ಸೆಕೆಂಡ್ PUC. ಅದಾದ್ಮೇಲೆ ಎಜುರೇಟ್ ಕಾಲೇಜ್ ಅಂತ ಹೇಳ್ಬಿಟ್ಟು ನಾನು ಡಿಗ್ರಿ ಮಾಡಿದ್ದು. ಎಜುರೇಟ್ ಕಾಲೇಜಲ್ಲಿ ನನಗೆ ಒಂದು ಒಳ್ಳೆ ಸ್ನೇಹಿತ ಸಿಗ್ದ. ಆ ಸ್ನೇಹಿತನ ಹೆಸರು ಶಶಿಕಾಂತ್ ನಾಡಿಗ್ ಅಂತ. ಸೊ ನಾನು 10th ಈ PUC ಬರತಕ್ಕ ಓಕೆ ಓದ್ತಾ ಇದ್ದೆ, ಅಷ್ಟೇನು ಓದ್ತಿರ್ಲಿಲ್ಲ. ಒಂಥರ ದಡ್ಡ ಅನ್ಕೊಳ್ಳಿ, ಪರವಾಗಿಲ್ಲ. ಸೊ ನನ್ನನ್ನು ಬುದ್ಧಿವಂತ ಮಾಡಿದ್ದೆ ಓದಿನಲ್ಲಿ ನನ್ನನ್ನು ಬುದ್ಧಿವಂತ ಮಾಡಿದ್ದಂತ ಹೇಳಿದ್ರೆ ಅದು ಶಶಿಕಾಂತ್ ನಾಡಿಗ್ ಅವರು. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಬಂದ್ಬಿಟ್ಟು ಪ್ರಶಾಂತ್ ಅಂತ ಒಬ್ಬ ಇದ್ದಾನೆ, ಆಮೇಲೆ ಸೂರಜ್ ಅಂತ ಇದ್ದಾನೆ,
ಆಮೇಲೆ ಸುನಿಲ್ ಅಂತ ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು. ಡಿಗ್ರಿಯಲ್ಲಿ ಶಶಿಕಾಂತ್ ನಾಡಿಗ್ ಅಂತ ಹೇಳಿ ಜಾಯ್ನ್ ಆದ. ಇವರೆಲ್ಲ ನಮ್ಮ ಶಿವಮೊಗ್ಗ ಫ್ರೆಂಡ್ಸು, ಶಿವಮೊಗ್ಗ ಆದರೆ. ಇನ್ನು ನಾನು ಬೆಂಗಳೂರು ವಿಚಾರಕ್ಕೆ ಬಂದರೆ ಇಲ್ಲಿ ಸಮುದ್ರನೇ. ಇಲ್ಲಿ ಮೊದಲು ನಾನು ಬಂದಾಗ ಇದು ಬೆಂಗಳೂರು ಹೆಂಗೆ ಸರ್ವೈವ್ ಆಗ್ತೀನೇನೋ ಗೊತ್ತಿಲ್ಲ ಅಂತ. ಅದಾದಮೇಲೆ ನಿಮ್ಮ ಪರಿಚಯ ಆಯಿತು, ನಿಮ್ಮ ತಮ್ಮನ ಪರಿಚಯ ಆಯಿತು. ಬಸವರಾಜ್ ಅವರಾಗಿರ್ಬೋದು, ರಂಜಿತ್ ಎಂಬ್ರೆಡ್ಡಿ ಅವರಾಗಿರ್ಬೋದು, ವಿಘ್ನೇಶು, ರೋಹಿತ್ ಅವರಾಗಿರ್ಬೋದು, ಆಮೇಲೆ ಕಿರಣ್ ಅವರಾಗಿರ್ಬೋದು, ಕೃಷ್ಣಮೂರ್ತಿ ಅವರಾಗಿರ್ಬೋದು, ಪ್ರತಿಯೊಬ್ಬರು ಹೀಗೆ ನಡೀತಾ 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 ನಮ್ಮ ಜರ್ನಿಯಲ್ಲಿ ತುಂಬ ಲಿಂಕ್ ಸಿಕ್ತು. ಸೊ ಬೆಂಗಳೂರಿಗೆ ಬಂದಾದ್ಮೇಲೆ ಮದುವೆ ಆಯಿತು. ಮದುವೆ ಏನಾರು ಒಂದು ಸಾಧನೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋಣ ಅಂತ ಒಂದು ಆಸೆ ಇತ್ತು. ಚಿಕ್ಕ ಪುಟ್ಟ ಸಾಧನೆ ಮಾಡ್ಕೊಂಡೇನೆ ನಾನು ಮದುವೆ ಮಾಡ್ಕೊಂಡೆ. ಅವಾಗ ಆ ಟೈಮಲ್ಲಿ ಒಂದು ಮದುವೆ 2020 ಆಸ್ಪಾಸ್ ಮದುವೆ ಆಗಿದ್ದು. ಅವಾಗ ಕೋವಿಡ್ ಟೈಮ್ ಬೇರೆ. ಸೊ ನನ್ನ ಹೆಂಡತಿ ಹೆಸರು ಬಂದ್ಬಿಟ್ಟು ಲಕ್ಷ್ಮಿ ಅಂತ ಹೇಳಿ. ಸೊ ನನಗೆ ಮತ್ತು ನನ್ನ ಹೆಂಡತಿ ಲಕ್ಷ್ಮಿ ಇಬ್ಬರಿಗೂ ಸಹ ಒಂದು ಮುದ್ದಾದ ಮಗಳಿದ್ದಾಳೆ, ಮಹಾಲಕ್ಷ್ಮಿ. ಮೈರಾ ಅಂತ ಹೇಳ್ಬಿಟ್ಟು ಅವಳ ಹೆಸರು. ನೀವು ಖಂಡಿತವಾಗ್ಲೂ ನಿಮ್ಮ ಮಗಳಿಗೂ ಒಂದು ಇನ್ನರ್ ಮೀನಿಂಗ್ ಇಟ್ಕೊಂಡೆ ಹೆಸರಿಟ್ಟಿರ್ತೀರಾ ಅಂತ ನನಗೆ ಅನ್ನಿಸ್ತದೆ. ಇನ್ನರ್ ಮೀನಿಂಗ್ ಅಂತ ಏನಿಲ್ಲ. ಮೈರಾ ಅಂತ ಹೇಳಿದ್ರೆ ನಥಿಂಗ್ ಲೈಕ್ ಅಂದರೆ ಮೈರಾ ಅಂದರೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋಳು ಅಂತ. ಆಕ್ಚುಲಿ ನನಗೂ ಆ ಥರ ಏನಾರ ಒಂದು ಮೀನಿಂಗ್, ಇನ್ನು ನನಗೆ ಹೆಂಗೆ ಅಕ್ಷರ ಅಂತ ಇಟ್ಟರು ಹಂಗೆ ಆ ಥರ ಏನಾರ ಒಂದು ಇಡಬೇಕು ಅಂತ ನನಗೊಂದು ಆಸೆ ಇತ್ತು. ಬಟ್ ಆದರೆ ಅವಾಗ ತುಂಬ ಸಮಯದ ಅಭಾವ. ಹೆಸರು ಫೈನಲೈಸ್ ಮಾಡಲೇಬೇಕಾಗಿತ್ತು. ನಾಮಕರಣ ಫಿಕ್ಸ್ ಮಾಡಿಬಿಟ್ಟಿದ್ವಿ, ಹೆಸರು ಫೈನಲೈಸ್ ಮಾಡಲೇಬೇಕಾಗಿತ್ತು. ಸೊ ಆ ಟೈಮಲ್ಲಿ ಮೈರಾ ಅಂತ ಹೇಳಿ ಫೈನಲೈಸ್ ಮಾಡಿದ್ದು. ಮೈರಾ ಅಂತ ಹೇಳಿದ್ರೆ ಎಲ್ಲರನ್ನೂ ಇಷ್ಟಪಡೋಳು ಮತ್ತು ಎಲ್ಲರಿಗೂ ಅಟ್ರಾಕ್ಟ್ ಆಗೋಳು ಅಂತ ಹೇಳಿ ಮೈರಾ ಅಂತ ಹೇಳಿ ಅದು ಮೀನಿಂಗು. ಸೊ ಚಿಕ್ಕ ಕುಟುಂಬ, ಚೆನ್ನಾಗಿದ್ದೀವಿ. ಆ್ಯಂಡ್ ಮೋರ್ ಓವರ್ ನನ್ನ ಈ ಎಲ್ಲ ಈ ಕಾರ್ಯಗಳಿಗೆ ಅಥವಾ ನಾನು ಏನೇ ಒಂದು ಅಚೀವ್ ಮಾಡ್ತೀನಿ ಅಂದರು ಬೇಸಿಕ್ ಸಪೋರ್ಟ್ ನನ್ನ ವೈಫ್ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ಸಿಸ್ಟರ್ಸ್ ಸಪೋರ್ಟ್ ಮಾಡ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡ್ಸು, ನನ್ನ ಸುತ್ತ ಇರೋರು, ಇವರೆಲ್ಲ ಸಪೋರ್ಟ್ ಮಾಡೋದ್ರಿಂದನೇ ಇವತ್ತು ಇಲ್ಲಿ ತನಕ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನೀವು ಇವಾಗ ಸ್ವಲ್ಪ ಮುಂಚೆ ಹೇಳಿದ್ರಲ್ಲಿ ಕೋವಿಡ್ ಅಂತ ಹೇಳಿದ್ರಿ. ಸೊ ಆಕ್ಚುಲಿ ಒಂದು ವಿಚಾರ ಕೇಳಬೇಕಿತ್ತು. ಸೊ ಇಷ್ಟು ಹ್ಯಾಪಿ ಮೂಮೆಂಟ್ಸು ಎಲ್ಲ ಶೇರ್ ಮಾಡ್ಕೊಂಡ್ರಿ. ಶಾಕ್ ಆಗಿದ್ದು ವಿಚಾರ, ಕೋವಿಡ್ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಒಂದು ಬೇಜಾರಾಗೋದು. ಸೊ ನಿಮ್ಮ ತಂದೆ ಅವರು ಕೋವಿಡ್ ಇದರಿಂದ ದೂರ ಆದ್ರು. ಸೊ ಅದು ನಾರ್ಮಲ್ ಆಗಿ ಇವಾಗ ನಿಮ್ ಫ್ರೆಂಡ್ಸ್ ಆಗಿ ನಾವು ಈ ವಿಷಯ ನಮಗ್ ಬಂದಾಗ ನಮಗೆ ಶಾಕ್ ಆಯ್ತು. ಬಟ್ ನೀವು ಆ ಟೈಮಲ್ಲಿ ಕೋವಿಡ್ ಯಾರನ್ನೂ ಬಿಡ್ತಿರ್ಲಿಲ್ಲ, ನೀವು ಆಚೆ ಹೋಗಂಗಿಲ್ಲ, ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇತ್ತು, ಕಂಪ್ಲೀಟ್ ಲಾಕ್ ಡೌನ್ ಆಗಿತ್ತು. ಸೊ ಅಂತ ಟೈಮಲ್ಲಿ ಈ ತರ ಒಂದು ಒನ್ ಆಫ್ ದಿ ವರ್ಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಈಗ ಹೆಂಗ್ ಹ್ಯಾಂಡಲ್ ಮಾಡಿದ್ರೆ ಅದನ್ನ? ಆ ಒಂದು ವರ್ಸ್ಟ್ ಮೂಮೆಂಟು ಯಾರಿಗೂ ಬರಬಾರದು ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ಕೋವಿಡ್ ಏನಂತ ಇದು ಬಂತಲ್ಲ 2019 ಇದು ಬರೋದ್ಕಿಂತ ಒಂದು 3 ತಿಂಗಳು ಮುಂಚೆ ನಮ್ಮ ತಾಯಿಯವರಿಗೆ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು. ಪ್ಯಾರಾಲಿಸಿಸ್ ಅಟ್ಯಾಕ್ ಆದ ತಕ್ಷಣ ನಮ್ಮ ತಂದೆಯವರು ತುಂಬ ಕುಗ್ಬಿಟ್ರು. ಅವರು ತುಂಬ ಕುಗ್ಗಿದ್ರು. ಅಯ್ಯೋ ನನ್ನ ಹೆಂಡ್ತಿಗೆ ಹಿಂಗೆ ಆಗೋಯ್ತಲ್ಲ ಅಂತ ತುಂಬ ಕುಗ್ಗಿದ್ರು. ಅವರು ತುಂಬ ಮನ್ಸಿಗೆ ತೊಗೊಂಡ್ಬಿಟ್ರು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಮನ್ಸಿಗೆ ತೊಗೊಂಡ್ರು. ಇನ್ನು ಅವಾಗ ಕೋವಿಡ್ ಸಹ ಬಂತು. ಆ ಯೋಚನೆಯಿಂದನೋ ಆ ಟೆನ್ಷನಿಂದನೋ ಏನೋ ಗೊತ್ತಿಲ್ಲ, ನಮ್ಮ ತಂದೆಯವರಿಗೂ ಸಹ ಕೋವಿಡ್ ಬಂತು. ಸೊ ಅವರಿಗೆ ಕೋವಿಡ್ ಬಂದಾಗ ಬಂದಿದ್ದ ದಿವಸ ಯಾವತ್ತು ಕನ್ಫರ್ಮ್ ಆಯ್ತಲ್ಲ, ಬಂದಿದ್ದ ದಿವಸ ಅಲ್ಲೊಂದು ಇನ್ಸಿಡೆಂಟ್ ಇದೆ. ಹೇಗೆ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗದಾಗ ಒಂದು ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಅಂತ ಇದೆ. ಅದೇ ಕನ್ನಿಕಾ ಪರಮೇಶ್ವರಿ ಟೆಂಪಲಲ್ಲಿ ರಾಮ ಮಂದಿರಕ್ಕೆ ಯಾರ್ಯಾರು ಸೇವೆ ಸಲ್ಲಿಸಿದಾರೋ ಅವ್ರನ್ನೆಲ್ಲ ಕರೆದಿ ಸನ್ಮಾನ ಮಾಡೋರು. ಸೊ ಅವಧಿ ದಿವಸ ನಮ್ಮ ತಂದೆನೂ ಹೋದ್ರು, ನಮ್ಮ ತಂದೆಯವ್ರಿಗೂ ಸನ್ಮಾನ ಆಯಿತು. ಸನ್ಮಾನ ಮುಗಿಸ್ಕೊಂಡು ಮನೆಗೆ ಬಂದರು, ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾಗೋಯ್ತು. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಅಡ್ಮಿಟ್ ಮಾಡಿಬಿಟ್ರು. ಅಡ್ಮಿಟ್ ಮಾಡಿದ್ಮೇಲೆ ನಮ್ಮನ್ನು ಬಿಡ್ತಾ ಇಲ್ಲ. ಸೊ ಯಾವ ಫ್ಲೋರಲ್ಲಿದ್ದಾರೋ ಏನೋ ಅಂತ ಗೊತ್ತಾಗಲಿಲ್ಲ ನನಗೂ. ಆಮೇಲೆ ಅಮ್ಮಗೂ ಗಲಾಟೆ ಮಾಡಿ ಹೆಂಗೋ ಕದ್ದು ಮುಚ್ಚಿ ನಾನು ಹೋಗ್ಬಿಟ್ಟೆ ವಾರ್ಡ್ ಒಳಗೆ. ನಮ್ಮ ತಂದೆ ಸಿಕ್ಕಿದ್ರು. ಅದು ವಾರ್ಡ್ ಹೋಗಿ ನೋಡಿದ್ರೆ ಒಂದು 100-200 ಜನ ಇದ್ದಾರೆ, ಮಲ್ಕೊಂಡಿದ್ದಾರೆ. ಎಲ್ಲ PPE ಕಿಟ್ ಅದೇನೋ ಹಾಕೊಂಡಿದ್ದಾರೆ. ಅದು ನೋಡಿದ್ರೆ ನಾನು ಕೋವಿಡ್ ವಾರ್ಡ್ ಒಳಗೆ ನುಗ್ಬಿಟ್ಟಿದ್ದೀನಿ, ಏನೂ ಹಾಕೊಂಡಿಲ್ಲ ನಾನು. ಸರಿ, ನನಗೂ ಒಂದು ಚೆಕ್ ಎಲ್ಲ ಮಾಡಿದ್ರು, ಎಲ್ಲ ಆಯಿತು. ಕೋವಿಡ್ ಪಾಸಿಟಿವ್ ನನಗೂ ಬಂತು. ಓಕೆ, ನೀವು ಹೋಗಿ ಬಂದಿದ್ದಕ್ಕೆ ಬಂದಿದ್ದಕ್ಕೆ ನನಗೂ ಕೋವಿಡ್ ಪಾಸಿಟಿವ್ ಅಂತ ಆಯ್ತು. ಅವಾಗೆಲ್ಲ ಅದು ಏನು ಪಾಸಿಟಿವ್ ಅಂತನೋ ಅಥವಾ ಈ ಕೋವಿಡ್ ಅನ್ನೋದೇ ಸ್ಕ್ಯಾಮು ಗೊತ್ತಿಲ್ಲ ನನಗೂ. ಸೊ ಈ ಥರ ಎಲ್ಲ ಆಯಿತು. ಇನ್ನೇನು ಬರ್ತಾರೆ ಮನೆಗೆ ಅನ್ನೋ ಟೈಮಲ್ಲೇ ನಮ್ಮ ತಂದೆಗೆ ಕೋವಿಡ್ ಅದು ವಾಸಿ ಆಗದಲ್ಲೇ ನಮ್ಮ ತಂದೆ ತೀರ್ಕೊಂಡ್ಬಿಟ್ರು.
ಅದು ತುಂಬ ಶಾಕಿಂಗ್ ವಿಚಾರ ಅದು ನಮಗೆ. ಈಗ ನಮ್ಮ ತಾಯಿಗೆ ಆಲ್ರೆಡಿ ಆ ಥರ ಆಗಿರೋದ್ರಿಂದ ಅವ್ರಿಗೂ ಡೈರೆಕ್ಟಾಗಿ ಹೇಳಂಗಿಲ್ಲ. ಹೌದು. ಅವ್ರಿಗೂ ಹೇಳಂಗಿಲ್ಲ. ಆವಾಗ ಒಬ್ಬ ವ್ಯಕ್ತಿ ತೀರ್ಕೊಂಡ್ರೆ ಅವ್ರ ದೇಹನೂ ನಮಗೆ ಕೊಡ್ತಾ ಇರಲಿಲ್ಲ. ಹೌದು. ಎಲ್ಲ ಕರ್ಕೊಂಡೋಗಿ ಮಣ್ಣು ಮಾಡಿಬಿಡಾಯಿತು. ಸೊ ಅವ್ರಿಗೆ ಶಾಂತಿನೂ ಸಿಗ್ತಾ ಇರಲಿಲ್ಲ. ನಾವು ಹಂಗು ಹಿಂಗು ಏನೇನೋ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಕೊಂಡು ನಮ್ಮ ತಂದೆಯವ್ರನ್ನ ಕರ್ಕೊಂಬಂದ್ವಿ. ತುಂಬ ಬೇಜಾರು. ನನಗೆ ಇವತ್ತಿಗೂ ತುಂಬ ಕೊರೆಯೋದು ಏನಂತ ಹೇಳಿದ್ರೆ, ಈಗಲೂ ಈ ಕ್ಷಣದವರೆಗೂ ನಾನು ಇರೋವರೆಗೂ ನನ್ನ ಮನಸ್ಸಲ್ಲಿ ನನಗೆ ಈಗಲೂ ಕೊರೆಯೋ ವಿಚಾರ ಏನಂತ ಹೇಳಿದ್ರೆ, ಕಡೆಗಾಲದಲ್ಲಿ ನಮ್ಮ ತಂದೆಯ ಮುಖನ ನಮ್ಮ ತಾಯಿ ನೋಡಲೇ ಇಲ್ಲ. ಹ್ಮ್. ನನ್ನ ತಾಯಿಗೆ ನಮ್ಗೆ ತೋರ್ಸೋಕ್ಕೆ ಆಗಲಿಲ್ಲ. ತಾಯಿಗೆ ಎದ್ದು ಓಡಾಡೋಕ್ಕಾಗೋದಿಲ್ಲ, ಬರೋಕ್ಕಾಗೋದಿಲ್ಲ. ದೇಹ ನಮ್ಮ ತಂದೆ ಬಾಡಿ ಯಾರಿಗೂ ಕೊಡೋದಿಲ್ಲ. ಆ್ಯಂಬುಲೆನ್ಸಲ್ಲಿ ಹಂಗು ಹಿಂಗು ಮಾಡಿ ಆ್ಯಂಬುಲೆನ್ಸ್ ಅವರಿಗೆ ನಾನು ಪಾಪ ಮೆನ್ಷನ್ ಮಾಡಬಾರ್ದು, ಎಷ್ಟೋ ದುಡ್ಡು ಕೊಟ್ಬಿಟ್ಟು, ಸರ್ ನನಗೆ ಮುಖ ತೋರಿಸ್ಬಿಡಿ ಸರ್, ದಯವಿಟ್ಟು ನಮ್ಮ ತಂದೆಯವರು ಆಡಿ ಬೆಳೆದಂಥ ಮನೆ, ಆ ಮನೆ ಮುಂದೆ ಸುಮ್ಮನೆ ಹಿಂಗೆ ಆ್ಯಂಬುಲೆನ್ಸ್ ಮೂವ್ ಮಾಡಿಬಿಡಿ ಸರ್, ಸಾಕು, ಏನೋ ಒಂದು ತೃಪ್ತಿ ಪಡ್ಕೊಳ್ತೀನಿ ಸರ್ ನಾನು ನಮ್ಮ ತಾಯಿಯವರು. ಸಾಧ್ಯ ಆದರೆ ಸುಮ್ಮನೆ ಒಂದು ಸ್ವಲ್ಪ ಫೇಸ್ ತೋರಿಸಿ ಸರ್ ನಮ್ಮ ತಾಯಿಯವರಿಗೆ, ನಮ್ಮ ಏರಿಯಾ ಜನರಿಗೆ ಎಲ್ಲರಿಗೂ ಅಂತ. ಅವನು ಒಂದು ಸಲ ರಪ್ ಅಂತ ಪಾಸ್ ಆಗ್ಬಿಟ್ಟ ಆ್ಯಂಬುಲೆನ್ಸಲ್ಲಿ. ಕಡೆ ದಾನದಲ್ಲಿ ನಮ್ಮ ತಂದೆ ಮುಖ ನಮ್ಮ ತಾಯಿ ನೋಡಲೇ ಇಲ್ಲ. ಇದು ಬೇಜಾರು ಅನ್ನೋದಕ್ಕಿಂತ ಇನ್ನೊಂದು ಬೇಜಾರು ಏನಂತ ಹೇಳಿದ್ರೆ, ನಮ್ಮ ತಂದೆಯವ್ರದ್ದೇ ಒಂದು ಸಪ್ರೇಟ್ ಒಂದು ಬಳಗ ಇತ್ತು. ನಮ್ಮ ನಮ್ಮ ಕ್ಯಾಸ್ಟಲ್ಲಿ ಯಾರೇ ತೀರ್ಕೊಂಡ್ರು ಅವ್ರ ಮನೆಗೆ ಹೋಗಿ ಸೇವೆ ಮಾಡೋದು, ಚಟ್ಟ ಕಟ್ಟೋದಂತೆ, ಮಕ್ಕಳಿಗೆ ಕುಡಿಕೆ ಹಾಕೋದಂತೆ, ಪ್ರತಿಯೊಂದು ಮೆಟೀರಿಯಲ್ಸ್ಗಳು. ಅದಕ್ಕೆ ಒಂದು ವಾಸವಿ ಸೇವಾ ಬಳಗ ಅಂತ ಹೇಳಿ ಒಂದು ಸಂಘ ಮಾಡ್ಕೊಂಡಿದ್ರು. ನಮ್ಮ ತಂದೆ ಫ್ರೆಂಡ್ಸ್ ಅವರೆಲ್ಲ ಒಂದಿಷ್ಟು ಜನ ಸೇರ್ಕೊಂಡು ಸಂಘ ಮಾಡ್ಕೊಂಡಿದ್ರು. ಸೊ ಯಾರೇ ತೀರ್ಕೊಂಡ್ರು ನಮ್ಮ ಕ್ಯಾಸ್ಟಲ್ಲಿ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳ್ಬಿಟ್ಟು, ಖರ್ಚೆಲ್ಲ ನಾವು ನೋಡ್ಕೊಳ್ತೀವಮ್ಮ ಅಂತ ಹೇಳ್ಬಿಟ್ಟು, ಲಾಸ್ಟಿಗೆ ಆ ವ್ಯಕ್ತಿ ತೀರ್ಕೊಂಡು 11 ದಿವಸ ಆದಮೇಲೆ ಮನೆಗೆ ತೊಗೊಂಡೋಗಿ ಒಂದು ರೆಸಿಪ್ಟ್ ಕೊಡೋದು. ಇಷ್ಟೆಲ್ಲ ನಾವು ನೋಡ್ಕೊಂಡ್ವಲ್ಲ, 10,000 ಖರ್ಚಾಯಿತು, 11,000 ಖರ್ಚಾಯಿತು, ಕೊಡಿ ಅಂತ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ತೀರ್ಕೊಂಡಾಗ ಏನು ಮಾಡಬೇಕೇನು ಅಂತ ಗೊತ್ತಿರಲ್ಲ. ಆ ಕಾರ್ಯನೆಲ್ಲ ನಮ್ಮ ತಂದೆಯವ್ರು ಮಾಡಿದ್ರು. ನಮ್ಮ ತಂದೆಯವರು 100 ಶವಗಳಿಗೆ ಹೆಗ್ಲು ಕೊಟ್ಟಿದ್ದಾರೆ. ನಮ್ಮ ತಂದೆಯವರು 100 ಶವಗಳನ್ನ ಅವರ ಮನೆಯಿಂದ ಕರ್ಕೊಂಡೋಗಿ ಸ್ಮಶಾನದಲ್ಲಿ ಬಿಟ್ಟು ಕಾರ್ಯ ಮಾಡಿಸಿ ನೆಮ್ಮದಿಯಿಂದ ಕಳ್ಸ್ಕೊತಿದ್ದಾರೆ. ಇವತ್ತಿಗೂ ಬೇಜಾರು ಏನಂದ್ರೆ, ನಮ್ಮ ತಂದೆ ಶವಕ್ಕೆ ಯಾರೂ ಹೆಗ್ಲು ಕೊಡಿಲ್ಲ. ಇವತ್ತಿಗೂ ನಮಗೆಲ್ಲರಿಗೂ ಕೊರೆಯೋ ವಿಚಾರ ಅದೇನೆ. ಯಾರು ಹೆಗ್ಲು ಸಹ ಕೊಡಲಿಲ್ಲ ನಮ್ಮ ತಂದೆಗೆ. ಸ್ಮಶಾನದಲ್ಲಿ ನನ್ನ ತಂದೆ ಜೊತೆ ನಾನು ಒಬ್ಬನೇ ನಮ್ಮ ತಂದೆನ ಎಳ್ಕೊಂಡು ಹೋಗೋಕ್ಕಾಗತ್ತಾ? ಯಾರೂ ಬರ್ತಿಲ್ಲ ಅವಾಗ. ಹೇಗೆ ಮಾಡ್ತೀರಾ? ಇವರಿಗೆಲ್ಲ ದುಡ್ಡು ಕೊಟ್ಟು ಬನ್ನಿ ಎತ್ತಿ ಮಾಡಿ ಅಂತೆಲ್ಲ ಹೇಳಿ, ಲಿಟ್ರಲಿ ಇದು ಒಂದು ಜನ್ಮನ ಗುರು, ಏನು ಗುರು ಹಿಂಗೆ ಬಿಟ್ಬಿಟ್ರ ನಮ್ಮ ತಂದೆನ ರೋಡಲ್ಲಿ ಸ್ಮಶಾನದೊಳಗೆ. ನಾನು ಹೆಂಗೆ ಕರ್ಕೊಂಡು ಹೋಗ್ಲಿ ನಮ್ಮ ತಂದೆನ ಒಳಗೆ? ನಾನು ಯಾವ ರೀತಿ ನಾನು ಯಾವ ರೀತಿ ಕಾರ್ಯ ಮಾಡಲಿ ನಮ್ಮ ತಂದೆಗೆ? ಯಾರು ಬರ್ತಿಲ್ಲ. ಪ್ರತಿಯೊಬ್ಬರು ಸಹ ಎಲ್ಲರೂ ಕಾಲಲ್ಲಿ ಕಾಂಟ್ಯಾಕ್ಟ್. ಇವಾಗ ನಾನು ಯಾರ ಮೇಲೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಆ ಟೈಮ್ ಸಿಚುವೇಶನ್ ಆ ಟೈಮಲ್ಲಿ, ಆ ಕೋವಿಡ್ ಟೈಮಲ್ಲಿ ಯಾರು ಬರೋಕ್ಕಾಗದೇವ, ನಾನು ಫೋರ್ಸ್ ಮಾಡೋಕ್ಕಾಗಲ್ಲ. ಆದರೆ ನಾನು ಇವತ್ತಿಗೂ ದೂಷಿಸೋದು ಏನಂದರೆ, ಜನನ ದೂಷಿಸಲ್ಲ ನಾನು. ಇವತ್ತಿಗೂ ದೇವ್ರನ್ನ ದೂಷಿಸ್ತೀನಿ. ಅಲ್ಲಪ್ಪ ದೇವ್ರೆ, ಇಷ್ಟೊಂದು ಸೇವೆ ಮಾಡಿದ್ದಾರೆ, ಇಷ್ಟೊಂದು ಕರ್ತವ್ಯಗಳು ಮಾಡಿದ್ದಾರೆ, ನಿನಗೆಲ್ಲ ಇಷ್ಟೊಂದು ಶವಗಳಿಗೆ ಹೆಗ್ಲು ಕೊಟ್ಟಿದ್ದಾರೆ. 100 ಶವಗಳು. ಹೌದು. ಒಂದು ಹೆಗ್ಲು ಸಹ ಕೊಡಲಿಲ್ಲ ನಮ್ಮ ತಂದೆಗೆ. ಕಾಡಿ ಬೇಡಿ ಏನೋ ಆಯಿತು, ಎಲ್ಲ ಕಾರ್ಯ ಎಲ್ಲ ಮುಗಿಸ್ಕೊಂಡ್ವಿ, ಎಲ್ಲ ಆಯಿತು. ನಮ್ಮ ತಾಯಿಗೆ ನಮ್ಮ ತಂದೆ ತೀರ್ಕೊಂಡು ಹಿಂದಿನ ದಿವಸ, ಇವತ್ತು ರಾತ್ರಿ ನಮ್ಮ ತಂದೆ ತೀರ್ಕೊಂಡಿದ್ದಾನೆ ಅಂದರೆ ನೆಕ್ಸ್ಟ್ ದಿವಸ ಬೆಳಗ್ಗೆ ನಮ್ಮ ತಾಯಿ ಹೇಳಿರೋದು. ಶಿವಮೊಗ್ಗ ಲೋಕಲ್ ಪೇಪರ್ಸ್ ಆಗಿರ್ಬೋದು, ಈ ಪ್ರಜಾವಾಣಿ, ವಿಜಯ ಕರ್ನಾಟಕ ಅಥವಾ ಹಿಂದೂ ಪೇಪರ್ ಏನೇನಿದೆ ಎಲ್ಲ ಪೇಪರು ನಮ್ಮ ತಂದೆ ಫೋಟೋಸ್ ಎಲ್ಲ ಬಂತು. ಯಾಕಂದರೆ ಅವರು ಅಷ್ಟು ಸಮಾಜ ಕೆಲಸಗಳನ್ನ ಮಾಡಿದ್ದವರು ನಮ್ಮ ತಂದೆಯವರು. ಸೊ ಎಲ್ಲ ಕಡೆನೂ ಫೇಮಸ್ ಆಗಿರೋದ್ರಿಂದ ಅವರಿಗೆ ಅಷ್ಟೊಂದು ಲೈಕ್ ಎಲ್ಲ ಪೇಪರ್ಸಲ್ಲೂ ಬಂತು. ನಮ್ಮ ತಾಯಿಯವರು ಏನಾಯಿತು, ಜಾಸ್ತಿ ಅವರ ದುಃಖನ ತೋಡ್ಕೊಳ್ಳೋ ಹೋಗ್ಲಿಲ್ಲ. ಅವಾಗೆಲ್ಲ ಗಂಡ ಹೆಂಡತಿ ಅಂದರೆ ಹೆಂಗೆ ಅಂದರೆ, 2 ದೇಹ 1 ಮನಸ್ಸು. ಹೌದು. ಈಗಲೂ ಹಂಗೆ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆಗಿನ ಕಾಲದ ಗಂಡ ಹೆಂಡತಿನೇ ಬೇರೆ, ಈಗಿನ ಕಾಲದ ಗಂಡ ಹೆಂಡತಿಗಳೇ ಬೇರೆ. 2 ದೇಹ 1 ಮನಸ್ಸು ಅಂತ ಇತ್ತು. ನಮ್ಮ ತಂದೆ ಹೋದ್ಮೇಲೆ ಅವರು ತುಂಬ ಕೊರಗಿ ಆಲ್ರೆಡಿ ಒಂದ್ಸಲಿ ಅವರಿಗೆ ಸ್ಟ್ರೋಕ್ ಆಗಿರೋದ್ರಿಂದ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಕೊರಗ್ಬಿಟ್ರು ನಮ್ಮ ತಾಯಿಯು. ನಮ್ಮ ತಂದೆ ತೀರ್ಕೊಂಡ್ರು. ನಮ್ಮ ತಂದೆ ತೀರ್ಕೊಂಡು 5ನೇ ತಿಂಗಳಿಗೆ, ನಮ್ಮ ತಂದೆ ತೀರ್ಕೊಂಡು 5 ತಿಂಗಳಿಗೆನೆ ನಮ್ಮ ತಾಯಿಯವರಿಗೆ ಬ್ರೈನ್ ಸ್ಟ್ರೋಕ್ ಆಗ್ತಿರ್ತು. ನಮ್ಮ ತಾಯಿಯವರಿಗೆ ಬ್ರೈನ್ ಸ್ಟ್ರೋಕ್ ಆಗ್ಬಿಟ್ಟು ಅವ್ರೂ ಸಹ ಕಳ್ಕೊಂಡ್ಬಿಟ್ವಿ ನಾವೆಲ್ಲ. ಬರೀ 5 ತಿಂಗಳು. ನಾವು ರೆಡಿನೇ ಇದಿಲ್ಲ ಇನ್ನ. ನಮ್ಮ ತಂದೆದೇ ರೆಡಿ. ನಮ್ಮ ತಂದೆದೇ ಆಶ್ಚರ್ಯ. ಅದೇ ಶಾಕಿಂಗ್. ಹೌದು. ನಮ್ಮ ತಂದೆ ತೀರ್ಕೊಂಡು ಬರೀ ಒಂದು 5 ತಿಂಗಳಿಗೆ ನಮ್ಮ ತಾಯಿ ತೀರ್ಕೊಂಡ್ಬಿಟ್ರು.
ನಮಗೆಲ್ಲ ಹೆಂಗ್ ಬೆಳೆಸಿದ್ರು ಅಂದ್ರೆ ಏನೊಂದು ಕರೆಂಟ್ ಬಿಲ್ಲು ಕಟ್ಟಕ್ಕೆ ಗೊತ್ತಿರಲಿಲ್ಲ ನಮಗೆ ಮನೆದು. ಮನೆ ಟ್ಯಾಕ್ಸ್ ಕಟ್ತಾರ, ವಾಟರ್ ಟ್ಯಾಕ್ಸಾ, ಹೋಮ್ ಇದು ಅಥವಾ ಪ್ರಾಪರ್ಟಿ ಟ್ಯಾಕ್ಸಾ, ಹೆಂಗ್ ಕಟ್ಟಬೇಕು, ಗ್ಯಾಸ್ ಹೆಂಗ್ ಬುಕ್ ಮಾಡಬೇಕು. ಹೌದೆಲ್ಲ ಅವಳೇ ನೋಡ್ಕೊಂತಿದ್ರು. ಹಾ, ಒಂದು ಪ್ಲೇಟ್ ತೊಳಸ್ತಿರ್ಲಿಲ್ಲ, ಒಂದು ಲೋಟ ತೊಳಸ್ತಿರ್ಲಿಲ್ಲ. ಎಲ್ಲ ಜವಾಬ್ದಾರಿ ಒಟ್ಟಿಗೆ ಬಿದ್ದುಬಿಡ್ತು. ಪ್ರತಿಯೊಂದು ಜವಾಬ್ದಾರಿನೂ ಬಿದ್ದುಬಿಡ್ತು. ಯಾವ ನಮ್ಮ ತಂದೆ ತೀರ್ಕೊಂಡ್ರು, ನಮ್ಮ ತಂದೆ ತೀರ್ಕೊಡೋದಕ್ಕಿಂತ ಮುಂಚೆ ನನಗೆ ಹೆಣ್ಣು ನೋಡಿದ್ರು. ಆ್ಯಕ್ಚುಲಿ ಎಂಗೇಜ್ಮೆಂಟ್ ಆಗಿತ್ತು ನನಗೆ. ನಮ್ಮ ತಂದೆ ತುಂಬ ಇಷ್ಟಪಟ್ಟು ಅಂದರೆ ಹೆಣ್ಣು ನೋಡಿತ್ತು. ಓಕೆ. ಸೊ ಆ ಟೈಮಲ್ಲಿ ಎಂಗೇಜ್ಮೆಂಟ್ ಎಲ್ಲ ಆಯಿತು. ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಇನ್ನೇನು ಮದುವೆ ಎಲ್ಲ ಫಿಕ್ಸ್ ಮಾಡಬೇಕು. ನಮ್ಮ ತಂದೆಯವರು ಇಷ್ಟಪಟ್ಟು ತಾಳಿ ಸರ ಎಲ್ಲ ಮಾಡಿಸ್ಕೊಂಡು ಎಲ್ಲ ತೊಗೊಂಡು ಬಂದರು. ಅದಾದಮೇಲೆ ಈ ಕೋವಿಡ್ ಅಂತ ಬಂದಿತ್ತು, ಇದೆಲ್ಲ ಆಗಿದ್ದು, ಇಷ್ಟೆಲ್ಲ ಟ್ರಾಜಿಡಿಗಳು ನಡೀತಿದ್ದು. ನಮ್ಮ ತಂದೆ ತೀರ್ಕೊಂಡ್ಬಿಟ್ರು. ನಮ್ಮ ತಂದೆ ತೀರ್ಕೊಂಡು ಆದಮೇಲೆ ನನಗೇನು ಮಾಡಬೇಕು ತೋಚಲಿಲ್ವಲ್ಲ ನನಗೆ. ಅವಾಗ ನಾನೇನು ಅಂದ್ಕೊಂಡ್ಬಿಟ್ಟೆ, ಎಂಗೇಜ್ಮೆಂಟ್ ಆಗಿದೆ, ಮೇ ಬಿ ಹಿಂಗೆ ತಂದೆ ತೀರ್ಕೊಂಡಿದ್ದಾರೆ, ತಾಯಿ ಹಿಂಗಿದ್ದಾರೆ, ತಾಯಿ ಸೇವೆ ಮಾಡಬೇಕಾಗತ್ತೆ. ಯಾವ ಹೆಣ್ತಾನೆ ಒಪ್ಕೊಳ್ತಾಳೆ? ಮದುವೆ ಆಗಿ ಬಂದು ಹೊಸ್ತರಲ್ಲೇ ಒಂದು ಅತ್ತೆ ಸೇವೆ ಮಾಡಬೇಕಂದ್ರೆ ಯಾವ ಹೆಣ್ತಾನೆ ಒಪ್ಕೊಳ್ತಾನೆ? ಸೊ ಒಪ್ಕೊಳ್ಳಲ್ಲ. ಮೇ ಬಿ ನಾನು ಫೈನಲ್ ಆಗಿಬಿಟ್ಟಿದ್ದೆ. ನಮ್ಮ ಸಿಸ್ಟರ್ಸಿಗೆ, ನನ್ನ ಫ್ರೆಂಡ್ಸಿಗೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ಅವ್ರು ಕ್ಯಾನ್ಸಲ್ ಮಾಡ್ತಾರೆ ಮದುವೆ, ಕ್ಯಾನ್ಸಲ್ ಆಗಲಿ ಬಿಡಿ, ಪರವಾಗಿಲ್ಲ, ಆ ಹುಡುಗಿ ಚೆನ್ನಾಗಿರ್ಲಿ, ನೆಮ್ಮದಿ ಖುಷಿಯಾಗಿರ್ಲಿ ಬಿಡಿ, ನಾನು ಹಿಂಗೆ ಇದ್ಬಿಡ್ತೀನಿ ಅಂತ. ಸೊ ಈ ಟೈಮಲ್ಲಿ ನಾನು ಒಂದು ತುಂಬ ಖುಷಿ ಪಡಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಮಾವವ್ರು, ನನ್ನ ಹೆಂಡತಿ ಲಕ್ಷ್ಮಿಯವರ ತಂದೆ ಸುಭಾಷ್ ಚಂದ್ರ ಎಸ್ ಕಂತ್ಕೂರ್ ಅಂತ ಹೇಳ್ಬಿಟ್ಟು. ಸೊ ಇವ್ರು ಏನಂತ ಹೇಳಿದ್ರೆ, ಬಂದು ನನಗೆ ಫೋನ್ ಮಾಡಿ ಸಮಾಧಾನ ಮಾಡಿ, ಏನು ಯೋಚನೆ ಮಾಡಬೇಡಿ, ನಾನು ನಿಮ್ಮ ಜೊತೆ ಇದ್ದೀನಿ. ಯೂಶಲಿ ಈ ಥರ ಆಗಿದ್ರೆ ಬೇರೆ ಹೌದೌದು. ಬೇರೆ ಯಾವ ವ್ಯಕ್ತಿನೂ ಈ ಥರ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ಆ ವ್ಯಕ್ತಿ ನಮ್ಮ ಮಾವ ನಂಗೆ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ನನಗೆ ಆ ಟೈಮಲ್ಲಿ ಸಪೋರ್ಟ್ ಮಾಡಿದಾಗ ನನ್ನ ತಂದೆನೇ ಬಂದು ಸಪೋರ್ಟ್ ಮಾಡ್ದಂಗೆ ಇತ್ತು ನನಗೆ. ಖಂಡಿತವಾಗ್ಲೂ. ಒಬ್ರು ತಂದೆನ ಕಳ್ಕೊಂಡೆ ನಾನು, ಫೈನ್. ಒಬ್ರು ತಂದೆನ ಕಳ್ಕೊಂಡು ಇನ್ನೊಬ್ರು ನನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಕ್ ತಂದ್ರು. ಇದೆಲ್ಲ ದೇವ್ರ ಇಚ್ಛೆನೆ ಅಲ್ವಾ? ಬಿಡು, ಒಬ್ರು ವ್ಯಕ್ತಿ ಬಂದು ಈ ತರ ಸಪೋರ್ಟ್ ಮಾಡ್ತಿದ್ದಾರೆ ಅಂದಾಗ, ಸೊ ಅವ್ರು ಸಪೋರ್ಟ್ ಮಾಡಿದ್ರು. ನಮ್ಮ ಅತ್ತೆಯವರಾದಂಥ ವಿದ್ಯಶ್ರೀ ಕಂತಕೂರ್ ಅಂತ ಹೇಳ್ಬಿಟ್ಟು, ಅವರು ಸಹ ತುಂಬ ಸಪೋರ್ಟಿವ್ ಇದ್ದಾರೆ. ಇವತ್ತಿನ ತನಕನೂ, ಈ ಕ್ಷಣದ ತನಕನೂ ತುಂಬ ಸಪೋರ್ಟಿವ್ ಇದ್ದಾರೆ. ನಾನು ಇನ್ನೂ ಡೈರೆಕ್ಟಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ತಂದೆ ಇಲ್ಲ, ತಾಯಿ ಇಲ್ಲ ಅಂತ ಆ ಒಂದು ನೋವನ್ನ ನೀಗಿಸಿರೋರೆ ನಮ್ಮ ಅತ್ತೆ ಮಾವ. ನಂಗೆ ಗೊತ್ತಿಲ್ಲ, ಈ ಪಾಡ್ಕಾಸ್ಟನ್ನ ಮೇ ಬಿ ಅವರು ನೋಡ್ತಾರೆ, ನೋಡ್ತಾರೆ. ಬಟ್ ಅವ್ರ ಎದುರಿಗೆ ಹೇಳೋಕ್ಕಾಗಲ್ಲ ನನಗೆ. ಇದು ಎಲ್ಲದನ್ನು ನಂಗೆ ತಂದೆ ಇಲ್ಲ, ತಾಯಿ ಇಲ್ಲ ಅಂತ ನೀಗಿಸಿದ್ದೆ ಅವರು. ಆ್ಯಂಡ್ ಇವ್ರು ಎಲ್ಲರಕ್ಕಿಂತ ನಾನು ಅಪ್ರಿಷಿಯೇಟ್ ಮಾಡಬೇಕು ಅಂದರೆ ನಾನು ಹೇಳ್ತೀನಿ, ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೀನಿ. ಆ ಟೈಮಲ್ಲಿ ಯಾವುದೇ ಹೆಣ್ಣು ಸಹ ಬಂದ್ಬಿಟ್ಟು ಆ ಒಂದು ಗಂಡಿಗೆ ಒಂದು ಜೀವನ ಕೊಡಲ್ಲ. ಅಯ್ಯೋ, ಎಲ್ಲಿ ನಂದು ಜೀವನ ಹಾಳಾಗ್ಬಿಡುತ್ತೋ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಆ ಒಂದು ಹೆಣ್ಣು ಯೋಚನೆ ಮಾಡ್ತಾಳೆ. ಆದರೆ ನಾನು ಹೆಂಡ್ತಿ ಹಂಗೆ ಮಾಡಲಿಲ್ಲ, ನನ್ನನ್ನು ಬಂದು ಸಪೋರ್ಟ್ ಮಾಡಿದ್ರು. ಯು ಆರ್ ಲಕ್ಕಿ ಟು ಹ್ಯಾವ್ ಹರ್ ಅಂಡ್ ಹರ್ ಫ್ಯಾಮಿಲಿ. ಕರೆಕ್ಟ್. ಬರೀ ಇದು ನಮ್ಮ ಅತ್ತೆ, ನಮ್ಮ ಮಾವ ಅಥವಾ ನನ್ನ ಹೆಂಡತಿ ಅಂತಲ್ಲ, ನಮ್ಮ ತಾಯಿಯವ್ರು ತೀರ್ಕೊಂಡಾಗ, ಅಂದರೆ ನಮ್ಮ ತಂದೆಯವ್ರು ತೀರ್ಕೊಂಡಾಗ, ನಮ್ಮ ತಾಯಿಯವ್ರು ತೀರ್ಕೊಂಡಾಗ ನನಗೆ ತುಂಬ ಜನ ಸಪೋರ್ಟಿಗೆ ಬಂದರು. ನನ್ನವರು ಅಂತ ನನಗೆ ತುಂಬ ಸಪೋರ್ಟಿವ್ ಆಗಿ ಬಂದಿತ್ತು ಅಂತ ಹೇಳಿದ್ರೆ ನಮ್ಮಿಬ್ಬರು ಅಕ್ಕಂದರು. ಇವರು ಬಂದರು, ಸಪೋರ್ಟ್ ಮಾಡಿದ್ರು. ಇವ್ರು ಸಪೋರ್ಟ್ ಮಾಡೋದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದ್ದು ನಮ್ಮಿಬ್ರು ಭಾವಂದ್ರು, ರಾಘವೇಂದ್ರ ಭಾವ. ಸೊ ಅವರಿಬ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನಗೆ ಏನೋ ಬ್ಲ್ಯಾಂಕ್ ಅಂತ ಅನ್ನಿಸ್ಲಿಲ್ಲ. ನನಗೆ ಎಲ್ಲ ಕಡೆಯಿಂದನೂ ಸಪೋರ್ಟ್ ಸಿಕ್ತು. ಬಟ್ ಕಳ್ಕೊಂಡಿದ್ದೀನಿ ಅನ್ನೋ ಒಂದು ಬೇಜಾರು ಇದ್ದೇ ಇತ್ತು, ಇರುತ್ತೆ. ಈಗ ಒಂದು ಮಗಳಾದವ್ರದ್ದು ಕರ್ತವ್ಯ ತಾಯಿ ಸೇವೆ ಮಾಡಬೇಕು. ಅದನ್ನ ನಮ್ಮಿಬ್ರು ಅಕ್ಕಂದ್ರೂ ಮೀರಿ ಮಾಡಿದ್ದಾರೆ. ಒಂದು ಸೊಸೆ ಅಂದಮೇಲೆ ಒಂದು ಅತ್ತೆಯ ಸೇವೆ ಮಾಡಬೇಕು. ಹೌದು. ಅದನ್ನ ಮೀರಿ ನನ್ನ ಹೆಂಡತಿನೂ ಮಾಡಿದಾಳೆ. ನಾನು ಮಗಾಗಿ ನಾನು ಎಷ್ಟು ಮಾಡಿದನೋ ನನಗೆ ಗೊತ್ತಿಲ್ಲ. ಬಟ್ ಇವ್ರುಗಳು ಎಲ್ಲರೂ ನನಗೆ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಇದು ಆ್ಯಕ್ಚುಲಿ ಟ್ರಾಜಿಡಿ. ಇದೊಂದು ವಿಚಾರಕ್ಕೆ ನಾನು ದೇವ್ರಿಗೆ ಕ್ಷಮಿಸಲ್ಲ. ಈ ವಿಚಾರಕ್ಕೆ ನನ್ನಿಂದ ಕಿತ್ಕೊಂಡಿರೋದು ನಾನು ಖಂಡಿತವಾಗ್ಲೂ ದೇವ್ರಿಗೆ ಕ್ಷಮಿಸಲ್ಲ. ಆದರೆ ಯಾವುದೋ ಒಂದು ಕಾರ್ನರಲ್ಲಿ ಕ್ಷಮಿಸ್ಬೋದು. ಯಾಕೆ ಅಂದರೆ ನನಗೆ ತಂದೆ ತಾಯಿ ಫ್ಯಾಮಿಲಿ ಕೊಟ್ಟಿದ್ದಾರೆ. ತಂದೆ ತಾಯಿ ಸ್ಥಾನದವರು ನಮ್ಮ ಅತ್ತೆ ಮಾವ ನನಗೆ ಕೊಟ್ಟಿದ್ದಾರೆ. ಆಮೇಲೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡೋಂಥ ನಮ್ಮ ಅಕ್ಕಂದ್ರನ್ನ ಕೊಟ್ಟಿದ್ದಾರೆ. ನನ್ನ ಎದುರುಗಳಲ್ಲಿ ನಿಂತ್ಕೊಂಡು ಗೈಡ್ ಮಾಡೋಂಥ ನಮ್ಮ ಭಾವಂದ್ರು ಕೊಟ್ಟಿದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸುತ್ತ ನೀವೆಲ್ಲರೂ ಇದ್ದೀರಾ, ನನ್ನ ಫ್ರೆಂಡ್ಸ್ ಇದ್ದೀರಾ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಇದ್ದಾರೆ. ಒಂದು ಧೈರ್ಯ ಜಾಸ್ತಿ ಆಲ್ವೇಸ್. ಹೌದು. ನೆಕ್ಸ್ಟ್ ಕ್ವಶನ್, ನೀವು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಹೋಗ್ಬೋದಿತ್ತು, ಬಟ್ ಯಾಕೆ ಸಿನಿಮಾ ಚೂಸ್ ಮಾಡ್ಕೊಂಡ್ರೆ? ಸಿನಿಮಾ ರಂಗನೇ ಯಾಕೆ ಅಂತ ಹೇಳಿದ್ರೆ, ಅದು ನಾನು ಅವಾಗಲೇ ಹೇಳ್ದಂಗೆ ಬೈ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ.
ಸೊ ಫಸ್ಟ್ ನಾನು ನಮ್ಮ ತಂದೆದೇ ಡಾಕ್ಯುಮೆಂಟ್ರಿ ಮಾಡಿದ್ದು ಸಾಧಕ ಅಂತ. ಅಂದ್ರೆ ಅವ್ರು ಯಾವ್ಯಾವ ಕ್ಷೇತ್ರದಲ್ಲಿ ಅವ್ರ ಬಯೋಪಿಕ್ ತರ ಮಾಡಿದೆ, ಸಾಧನೆ ಮಾಡಿದ್ದಾರೆ ಹಾಗೆ ಅಂತ ಹೇಳಿ. ಹೌದು, ಆ ಬಯೋಪಿಕ್ ನೋಡಿದಾಗ ಹ್ಮ್. ಒಂದ್ ಸೀನ್ ಅಲ್ಲಿ ನನ್ಗೆ ಗೊತ್ತಾಗಿದ್ ವಿಷಯ, ಸುದೀಪ್ ಅವರು ಇವಾಗೇನು ಕಿಚ್ಚ ಸುದೀಪ್ ಅವ್ರು ನಮ್ಮ ಹೀರೋ ಇದಾರಲ್ವಾ, ಹೌದು ಸೊ ಅವ್ರು ಬಂದ್ಬಿಟ್ಟು ನಿಮ್ಮ ತಂದೆಯ ಸ್ಟೂಡೆಂಟ್ ಅಂತ ತೋರಿಸಿದೀರ. ಕರೆಕ್ಟ್, ಹೌದು. ಸೊ ನಮ್ಮ ತಂದೆಯವರು ವಾಸವಿ ವಿದ್ಯಾಲಯ ಅಂತ ನಮ್ಮ ಶಿವಮೊಗ್ಗದಲ್ಲಿ ಇರೋದು. ಅಲ್ಲಿ ನಮ್ಮ ತಂದೆಯವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಸೊ ಅವಾಗೆಲ್ಲ ಸ್ಕೂಲೆಲ್ಲ ಹೇಗೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಮ್ಯಾನೇಜರ್ ಆಗೂ ಇರಬೇಕು, ಟೀಚರ್ ಆಗೂ ಇರಬೇಕು, ಪ್ರತಿಯೊಂದನ್ನು ನೋಡ್ಕೋಬೇಕು, ಆ ಥರ ಇತ್ತು. ಸೊ ಆ ಟೈಮಲ್ಲಿ ಅವಾಗ ಸುದೀಪ್ ಅವರು ಸಹ ವಾಸವಿ ವಿದ್ಯಾಲಯದಲ್ಲೇ ಓದ್ತಾ ಇದ್ರು. ಅವಾಗ ನಮ್ಮ ತಂದೆಯವರು ಮ್ಯಾನೇಜರ್ ಆಗಿದ್ದ ಕಾರಣ ಯಾವುದೋ ಒಂದು ಟೈಮಲ್ಲಿ ಏನು ಈ ಟೀಚರ್ಸ್ಗಳು ಬರ್ತಾ ಇರಲಿಲ್ಲ ಅಂದಿದ್ರೆ ನಮ್ಮ ತಂದೆಯವರೇ ತೊಗೊಂಡ್ಬಿಡೋರು ಆ ಸಬ್ಜೆಕ್ಟ್. ಹೌದು, ಆ ಥರ ತೊಗೊಂಡ್ಬಿಡೋರು, ತಂದೆಯವರು ತೊಗೊಂಡ್ಬಿಡೋರು. ಸೊ ನಮ್ಮ ತಂದೆಯವರು ಸುದೀಪ್ ಅವರಿಗೆ ಕನ್ನಡನ ಟೀಚ್ ಮಾಡಿದ್ದಾರೆ, ವಾಸವಿ ವಿದ್ಯಾಲಯದಲ್ಲಿ ಟೀಚ್ ಮಾಡಿದ್ದಾರೆ. ಸುದೀಪ್ ಅವರು ಹೇಗೆ ಅಂದರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವ್ರು ನಮಗೆ ಸ್ಟೋರಿ ಹೇಳೋರು. ಸುದೀಪ್ ಅವ್ರು ಹೆಂಗೆ ಅಂದರೆ ಓದಿನ ಕಡೆ ಸ್ವಲ್ಪ ಕಡಿಮೆ, ಮೋಜು ಮಸ್ತಿ ಜಾಸ್ತಿ. ಮೋಜು ಮಸ್ತಿ ಅಂದರೆ ಹೊರಗಡೆ ಸುತ್ತಾಡಬೇಕು, ಮಾಡಬೇಕು, ಜಾಲಿ ಮಾಡಬೇಕು ಅಂತ. ನಮ್ಮ ವಾಸಿ ಸ್ಕೂಲ್ ಹಿಂದ್ಗಡೆನೆ ಶಿವಮೊಗ್ಗದಲ್ಲಿ ತುಂಗಾ ನದಿ ಹರಿಯುತ್ತೆ. ಹೌದೌದು, ಅಲ್ಲಿ ಹೋಗ್ಬಿಟ್ಟು ಸ್ವಿಮ್ ಮಾಡೋದು. ನಮ್ಮ ತಂದೆಯವರೆಲ್ಲ ಹೋಗ್ಬಿಟ್ಟು ಸುದೀಪ್ ಅವರಿಗೆ ಬೈದಿ ಕರ್ಕೊಂಬರೋದು ಸ್ಕೂಲಿಗೆ ಓದಿಸೋರು. ಸೊ ಹಾಗಾಗಿ ಈ ಥರ 7ನೇ ಕ್ಲಾಸ್ ತನಕ ಸುದೀಪ್ ಅವರು ವಾಸವಿ ವಿದ್ಯಾಲಯದಲ್ಲಿ ಓದಿದ್ರು. 7ನೇ ತರಗತಿ ಆದಮೇಲೆ ಅವು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿತ್ತು ಸುದೀಪ್ ಅವರು. ಸೊ ಹಾಗಾಗಿ ಎಸ್, ನನಗೂ ಒಂದು ಪ್ರೌಡ್ ಇದೆ, ನಮ್ಮ ತಂದೆಯವರು ಸುದೀಪಿಗೆ ಕನ್ನಡ ಎಲ್ಲ ಹೇಳಿಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಮೋರ್ ಓವರ್ ಕನ್ನಡ ಏನು ಕಡಿಮೆ ಮಾತಾಡ್ತಾರ ಸುದೀಪ್ ಅವರು, ಅಥವಾ ಇಂಗ್ಲೀಷ್ ಏನು ಕಡಿಮೆನ, ತೆಲುಗು, ತಮಿಳು, ಮಲಯಾಳಂ ಏನು ಕಡಿಮೆ ಮಾತಾಡ್ತಾರ, ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಸುದೀಪ್ ಅವರು ಟಾಪ್ ನಾಚಲ್ಲಿದ್ದಾರೆ 100%. ಸೊ ಹಾಗಾಗಿ ಅದನ್ನ ನೋಡಿದಾಗ, ಸುದೀಪ್ ನೋಡಿದಾಗ, ವಾವ್, ನಮ್ಮ ಕನ್ನಡ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ನಮ್ಮ ತಂದೆ ಹೇಳ್ಕೊಟ್ಟಿರೋದು ಅಂತ ಏನೋ ಒಂದು ಪ್ರೌಡ್ ಫೀಲ್ ಇದೆ ನನಗೆ. ನೀವು ಮಾಡಿರೋಂಥ ಮೂವೀಸ್ ಏನ್ ಜರ್ನಿ ಮಾಡಿದಿರಲ್ವ, ಸೊ ಅದ್ರಲ್ಲಿ ನಿಮಗೊಂದು ಖುಷಿ ಕೊಟ್ಟಿರೋ ಅಂತ ಒಂದು ಪ್ರಾಜೆಕ್ಟ್ ಯಾವ್ದು? ಎಷ್ಟೊಂದು ಮಾಡಿರ್ತೀರಿ, ಬಟ್ ಮೈಂಡ್ ಅಲ್ಲಿ ಒಂದು ಬರುತ್ತೆ, ಅದು ಯಾವ್ದು? ನನ್ನ ಫಸ್ಟ್ ನಮ್ಮ ತಂದೆ ಬಯೋಪಿಕ್ ಸಾಧಕನೇ. ನಾನು ಇನ್ನ ಜೀವನದಲ್ಲಿ 100 ಸಿನಿಮಾ ಮಾಡಿದ್ರು ಅವಾಗ ನನಗೆ ಟೆಕ್ನಿಕಲ್ ನಾಲೆಡ್ಜ್ ಎಲ್ಲ ಇಲ್ಲ. ಸುಮ್ಮನೆ ಎಲ್ಲೋ ಕ್ಯಾಮ್ರಾ ಇಡೋದು, ಎಲ್ಲೋ ಲೈಟ್ ಇಡೋದು, ಏನೋ ಮಾಡೋದು, ಬೇರೆ ಪ್ರಾಜೆಕ್ಟು. ಬಟ್ ನನಗೆ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಮುಂದೆ ನನಗೆ ಕೇಳಿದ್ರು ನಾನು ಹೇಳೋದು ನಮ್ಮ ತಂದೆಯ ಬಯೋಪಿಕ್ ಸಾಧಕ ಅಂತಾನೆ ನಾನು ಹೇಳೋದು. ಯಾಕೆಂದರೆ ಫಸ್ಟ್ ನಾನು ಅವರಿಂದಾನೇ ನಾನು ಈ ಜರ್ನಿ ಸ್ಟಾರ್ಟ್ ಮಾಡಿದ್ರೆ, ಸೊ ಹಾಗಾಗಿ ನನಗೆ ಅದೇ ಯಾವತ್ತಿದ್ರೂ ಫೇವ್ರೇಟ್ ಇರುತ್ತೆ ಅಂತ ಹೇಳ್ತೇವೆ. ಸೂಪರ್. ಸೊ ಸಿನಿಮಾ ರಂಗ ಬಿಟ್ಟು ನೀವು ಕೂಡ ಫುಲ್ ಟೈಮ್ ಕಾರ್ಪೊರೇಟ್ ಎಂಪ್ಲಾಯ್. ಹೌದು. ಸೊ ನೀವು ಬೆಂಗಳೂರಿಗೆ ಬಂದಿದ್ದೆ ಒಂದು ಕಾರ್ಪೊರೇಟ್ ಅಲ್ಲಿ ಹೌದು, ಕೆಲಸ ಮಾಡೋಕ್ಕೋಸ್ಕರ. ಕರೆಕ್ಟ್. ಇವಾಗ ಕೂಡ ಕೆಲಸ ಮಾಡ್ತಿದ್ದೀರಾ. ಕರೆಕ್ಟ್. ಸೊ ಇದು ಹೇಗೆ ನಡೀತಿದೆ ಕಾರ್ಪೊರೇಟ್ ಜರ್ನಿ? ಅಲ್ಲ, ಆ್ಯಕ್ಚುಲಿ ಕಾರ್ಪೊರೇಟ್ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ನಾವು ತುಂಬ ಹೇಳ್ಕೊಳ್ಳೋಷ್ಟು ರಿಚ್ ಫ್ಯಾಮಿಲಿಯಿಂದ ಏನು ಬಂದವರಲ್ಲ, ಎಲ್ಲ ಕರಲ್ಲ. ಯಾಕಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಆವಾಗ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು. ಸಿನಿಮಾ ರಂಗದಲ್ಲಿ ಫುಲ್ ಟೈಮ್ ದುಡ್ಡಿಲ್ಲ. ಹೌದೌದು, ಸಿನಿಮಾ ರಂಗದಲ್ಲಿ ಫುಲ್ ಟೈಮ್ ದುಡ್ಡಿಲ್ಲ. ಸೊ ಹಾಗಾಗಿ ಹೇಗೆ ಮಾಡೋದು ಏನಂಗು, ನಾನು ಒಂದು ಡಿಗ್ರಿ ಎಲ್ಲ ಮುಗಿಸ್ಕೊಂಡೆ, ಒಂದು ಜಾಬ್ ಮಾಡೋಣ ಅಂತ ಹೇಳ್ಬಿಟ್ಟು ಜಾಬಿಗೆ ಜಾಯ್ನ್ ಆಗಿದ್ದು. ಸೊ ಇವಾಗ ನಾನೊಂದು 10-11 ವರ್ಷದಿಂದ ನಾನು ಕಾರ್ಪೊರೇಟ್ ಸೆಕ್ಟರಲ್ಲೇ ಇರೋದು. ಈಗ ನಿಮ್ಮ ಥರನೇ ಪ್ಯಾಷನೇಟ್, ನನಗೂ ನಾನು ಸಿನಿಮಾ ಮಾಡಬೇಕು ಏನೋ ಒಂದು. ಯಾಕೆಂದರೆ ನಂದು ಕಾನ್ಸೆಪ್ಟ್ ಹೇಗೆ ಅಂತ ಹೇಳಿದ್ರೆ, ಇವತ್ತಿಂದ 20 ವರ್ಷ ಬಿಟ್ಟು ಮುಂದೆ ಹೋದಾಗ ಒಂದು ಸಲ ಹಿಂದೆ ತಿರುಗಿ ನೋಡಿದಾಗ ಜರ್ನಿ ಹೆಂಗಿರಬೇಕು ಅಂದರೆ, ವಾವ್, ಹೌದು, ಅದು ಇಂಪಾರ್ಟೆಂಟ್. ಏನು ಸೂಪರಾಗಿ ಜರ್ನಿ ಮಾಡ್ಕೊಂಬಂದೆ ನಾನು, ಸೂಪರ್ ಆಗಿತ್ತಲ್ಲ ಜರ್ನಿ. ಅದನ್ನು ಬಿಟ್ಬಿಟ್ಟು ನೀವು 20 ವರ್ಷ ಮುಂದೆ ಹೋಗ್ಬಿಟ್ಟು ಹಿಂದೆ ತಿರುಗಿ ನೋಡಿದಾಗ ಅದೇ ಲ್ಯಾಪ್ಟಾಪು, ಅದೇ ಕೀಬೋರ್ಡು, ಅದೇ ಮೌಸು, ಅದೇ ಆಲ್ ಟ್ಯಾಪು, ಸ್ಪೇಸ್ ಬಾರು, ಎಂಟರು, ಎಸ್ಕೇಪು, ಇದೆಲ್ಲ ಜೀವನ. ಕರೆಕ್ಟ್. ಇದನ್ನು ಬಿಟ್ಟು ನೀವು ಹಿಂದೆ ತಿರುಗಿ ನೋಡಿದಾಗ ನೀವೇನೋ ಒಂದು ಜರ್ನಿ ಮಾಡ್ಕೊಂಬಂದಿದ್ದೀರಾ, ಸಿನಿಮಾ ಮಾಡಿದ್ದೀರಾ, ಅದೇನೋ ಫೋಟೋಗ್ರಫಿ ಮಾಡಿದ್ದೀರಾ, ಫ್ಯಾಮಿಲಿ ಅವಾರ್ಡ್ಸ್ ವಿನ್ ಆಗಿದ್ದೀವಿ. ಸೊ ಇದೆಲ್ಲ ನೋಡಿದಾಗ 20 ವರ್ಷ ಹಿಂದೆ ತಿರುಗಿ ನೋಡಿದಾಗ ಸಾರ್ಥಕ ಆಯ್ತು ಅನ್ಸುತ್ತೆ ನನ್ನ ಜೀವನ. ದೇವ್ರು ನಂಗೆ ಹುಟ್ಟಿಸಿದ್ದಕ್ಕೂ ಏನೋ ಒಂದು ಜರ್ನಿ ದಾಡ್ಕೊಂಡ್ ಬಂದೆ ನಾನು ಅನ್ನೋದೊಂದು ಇರುತ್ತೆ. ಹೌದು. ಸೊ ನನ್ನ ಕಾನ್ಸೆಪ್ಟು, ನಾನು ಅದನ್ನ ಯಾವಾಗಲೂ ಸೊ ನಿಮ್ಮ ಕಾರ್ಪೊರೇಟ್ ಎಂಪ್ಲಾಯೀಸ್ ಫುಲ್ ಆಗಿ ಸಪೋರ್ಟ್ ಮಾಡ್ತಾರಂಗಾರೆ? ನಿಮ್ಮ ಥರನೇ ಅನ್ಕೊಳ್ಳಿ. ಹೇಗೆ ಅಂದರೆ ನಮ್ಮಲ್ಲೆಲ್ಲ ಹೇಗೆ ಅಂದರೆ, ಕಾರ್ಪೊರೇಟ್ ಎಂಪ್ಲಾಯೀಸ್ ಅನ್ನೋದಕ್ಕಿಂತ ಈಗ ಫ್ರೆಂಡ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ಕೊಲೀಗ್ಸ್ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವೊಬ್ರು ಕೊಲೀಗ್ಸ್ ಥರ ಇರ್ತಾರೆ, ಕೆಲವೊಬ್ರು ಕೊಲೀಗ್ಸು ಫ್ರೆಂಡ್ಸ್ ಆಗಿರ್ತಾರೆ. ಹೌದು. ಸೊ ಡಿಫ್ರೆನ್ಸ್ ಇರುತ್ತೆ. ಸೊ ಡಿಫ್ರೆನ್ಸ್ ಇರುತ್ತೆ. ನಮ್ಮಲ್ಲಿ ಹೇಗೆ ಅಂದರೆ ಸಪೋರ್ಟ್ ಮಾಡ್ತಾರೆ, ಮಾಡಲ್ಲ ಅನ್ನಂಗಿಲ್ಲ. ಏನು ಮಾತಾಡೋಕೆ ಹೋಗಲ್ಲ ಅದ್ರ ಬಗ್ಗೆ. ನಾನು ಏನೋ ಒಂದು ಮಾಡಿದೆ ಅಂತ ಹೇಳಿದ್ರೆ ಮಾತಾಡೋಕೆ ಹೋಗಲ್ಲ, ಬಿಟ್ಬಿಡ್ತಾರೆ. ಅಲ್ಲ, ಅವಾಯ್ಡ್ ಮಾಡ್ದಂಗೆ. ಹಾಂ, ಅಂದರೆ ಇವಾಗ ಹೆಂಗೆ ಮಾಡ್ತಾರೆ ಅಂದರೆ,
ಈಗ ಪಾಪ ಹೇಳ್ತಾರೆ, ಕೆಲವರೊಂದಿಷ್ಟು ಜನ ಇದ್ದಾರೆ, ಅವ್ರು ಹೇಳ್ತಾರೆ, ವಾವ್ ನಾನು ನೋಡಿದೆ ನಿಮ್ ಪೋಸ್ಟ್, ನಿಮ್ ಸಿನಿಮಾ ನೋಡಿದೆ, ಸೂಪರ್ ಆಗಿದೆ, ಅದ್ ನೋಡ್ತಾರೆ. ಇನ್ ಕೆಲವರೆಲ್ಲ ಇರ್ತಾರೆ, ಹೆಂಗೆ ಗೊತ್ತಾ, ಪೋಸ್ಟ್ ಹಾಕಿರ್ತೀನಿ, ಅದನ್ನ ನೋಡಿರ್ತಾರೆ, ನಾವ್ ಎದುರುಗಡೆ ಹೋದ್ರು ಅದ್ರ ಬಗ್ಗೆ ನೋಡಿರಲ್ಲ, ಗೊತ್ತಿಲ್ಲದ ಬಿಹೇವ್ ಮಾಡ್ತಾರೆ. ಗೊತ್ತಿಲ್ದಲೆ ಇರೋ ತರ ಬಿಹೇವ್ ಮಾಡ್ತಾರೆ. ಸೊ ಅಂಥವ್ರು ಎದುರುಗಡೆ ಹೋದಾಗ ನಮ್ಮವ್ರಲ್ಲ ಅಂತ ಅನ್ಸುತ್ತೆ ನನಗೆ ಯಾಕೋ. ನಮ್ಮವ್ರು ಯಾರು ಅಂದ್ರೆ ಬಾಯ್ ಬಿಟ್ಟು ಹೇಳ್ಬೇಕು. ನಮ್ಮವ್ರು ಹೆಂಗೆ ಗೊತ್ತಾ, ನಮ್ಮವ್ರು ಹೆಂಗಿರ್ಬೇಕು ಗೊತ್ತಾ, ನಾನ್ ನೋಡ್ದೆ ಚೆನ್ನಾಗಿದೆ ಅಂತ ಹೇಳೋದು ಇಂಪಾರ್ಟೆಂಟ್ ಅಲ್ಲ, ನೋಡ್ದೆ ಕಣ ಡಬ್ಬ ತರ ಮಾಡಿದ್ಯಾ, ಚೆನ್ನಾಗ್ ಮಾಡಿಲ್ಲ, ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಚೆನ್ನಾಗ್ ಮಾಡು ಅಂದ್ರೆ ಅವ್ರು ತುಂಬಾ ನಮ್ಮವ್ರವ್ರು. ಅವ್ರು ನಮ್ಮವ್ರಾಗಿರೋದಕ್ಕೆ ನಮ್ ಬೆಳವಣಿಗೆನ ಇಷ್ಟಪಡೋದಕ್ಕೆ ನಮಗೆ ತಿದ್ದಿ ಬುದ್ಧಿ ಹೇಳ್ತಾರೆ. ಎಕ್ಸಾಕ್ಟ್ಲಿ. ಆ ಥರವ್ರು ನಮ್ಮ ಆಫೀಸಲ್ಲಿ ಇದ್ದಾರೆ. ಬಟ್ ಇನ್ ಸ್ವಲ್ಪ ಜನ ಇರ್ತಾರೆ, ಅವ್ರು ನೋಡಿದ್ರು ಸಹ ಅವ್ರು ನೋಡೋದಲ್ಲ, ಅವ್ರು ಲೈಕ್ ಮಾಡ್ಬೇಕಂದ್ರೆ ಎಲ್ಲಿ ಲೈಕ್ ಮಾಡ್ಬಿಟ್ರೆ ಅವ್ರ ಅಕೌಂಟ್ ಇಂದ 15,000 rupees ಒಟ್ಟೋಗುತ್ತೇನೋ ಅನ್ನೋ ಬೈಕೆ ಲೈಕ್ ಮಾಡೋಕ್ಕೂ ಭಯ ಪಡ್ತಾರೆ. ಅದೇ ನೀವ್ ಹೇಳ್ದಂಗೆ ಒಂದ್ ಲೈಕ್ ಮಾಡ್ಬಿಟ್ರೆ, ಒಂದ್ ಕಮೆಂಟ್ ಮಾಡ್ಬಿಟ್ರೆ ನನ್ನ ಅಕೌಂಟ್ ಇಂದ 1,00,000 ಹೋಗುತ್ತೇನೋ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡೋರು ಇದಾರೆ. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಇವನಿಗೆ ಲೈಕ್ ಮಾಡ್ಬಿಟ್ರೆ ಬೆಳೆದು ಬಿಡ್ತಾನೆ ಅಂತ. ಒಂದು ಲೈಕ್ ಮಾಡ್ಬಿಟ್ರೆ ನಾನು ಸುದೀಪ್ ತರನೋ ಅಮಿತಾಬ್ ಬಚ್ಚನ್ ತರನೋ ಬೆಳ್ದು ಬಿಡಕ್ಕಾಗುತ್ತಾ, ಒಂದ್ ಲೈಕ್ ಕೊಟ್ಬಿಟ್ರೆ ಜನ ಏನ್ ಮಾಡಕ್ಕಾಗಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್ಸ್, ಇಟ್ ಕಿಲ್ಸ್ ಆಲ್ಸೋ. ಕಿಲ್ಸ್ ಆಲ್ಸೋ. ನಾನು ಅದನ್ನೇ ಹೇಳಿದೆ, ಯಾಕೆ ಎಕ್ಸ್ಪೆಕ್ಟೇಷನ್ ಯಾಕೆ? ನೀನು ನಿನ್ನ ತೃಪ್ತಿಗೆ ಮಾಡು, ನೀನ್ ನಿನ್ ಜೀವನಕ್ಕೋಸ್ಕರ ಮಾಡು, ನೀನ್ ಏನೋ ಸಾಧನೆ ಮಾಡು, ಬೇರೆಯವ್ರಿಗೋಸ್ಕರ ಮಾಡ್ಬೇಡ. ಬೇರೆಯವ್ರಿಗೋಸ್ಕರ ಮಾಡು ನೀನ್, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಪರ್ಟಿಕ್ಯುಲರ್ ಇಂಥವ್ರಿಗೋಸ್ಕರ ನಾನು ಮಾಡ್ಬೇಕು, ಹಂಗೆ ಮಾಡ್ಬೇಕು, ಬೇಡ, ಅದೆಲ್ಲ ಬೇಡ. ನಿನಗೆ ಹೆಂಗ್ ಅನ್ಸುತ್ತೋ, ನಿನಗೆ ಹೆಂಗ್ ಜೀವನ. ನೀವು ನಾರ್ಮಲಿ ನೋಡಿರ್ತೀರಾ, ಎಲ್ಲಾ RCB ಮ್ಯಾಚ್ ಆದ್ಮೇಲೆ ನಮ್ ದಾನಿ ಸೇಠ್ ಅವರು ಒಂದು ಇಂಟರ್ವ್ಯೂ ಇಡ್ತಾರೆ. ಇಂಟರ್ವ್ಯೂ ಇಟ್ಬಿಟ್ಟು ಒಂದು ಹೇಳ್ತಾರೆ, ಡೋಂಟ್ ಕೀಪ್ ಹೋಪ್. ಕರೆಕ್ಟ್. ಡೋಂಟ್ ಕೀಪ್ ಹೋಪ್ ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಬೇಡ, ಅದು ಸಮಸ್ಯೆ ಆಗತ್ತೆ ಅಷ್ಟೇ. ನೀವು ಹೋಪ್ ಹಿಡ್ಕೊಂಬೇಡಿ. ಹೋಪ್ ಇಡೋದಕ್ಕೆ ಪ್ರಾಬ್ಲಮ್ಸ್ ಬರ್ತಿರೋದು, ಹೋಪ್ ಹಿಡ್ಕೊಂಬೇಡಿ. ಇಲ್ಲ, ಈ ಡ್ಯಾನಿ ಶೇಟಿಗ್ ಜೊತೆಗೆ ಈ ಇವ್ರನ್ನು ಕರ್ಕೊಂಡ್ಬರ್ತೀನಿ. ಯಾರು, ನಮ್ಮ ವಿರಾಟ್ ಕೊಹ್ಲಿ ಅವರ ವೈಫ್ ಅನುಷ್ಕಾ ಶರ್ಮಾ ಕರ್ಕೊಂಡ್ಬರ್ತೀನಿ. ಡ್ಯಾನಿ ಶೇಟ್, ಅನುಷ್ಕಾ ಶರ್ಮಾ, ಡೋಂಟ್ ಕೀಪ್ ಹೋಪ್ ಅಷ್ಟೇ. ಕರೆಕ್ಟ್, ಅಷ್ಟೇ. ನಾವು ನಿಜವಾಗ್ಲೂ ನೋಡಿ, ಇಷ್ಟು ವರ್ಷ ಹೋಪ್ ಹಿಡ್ಕೊಂಡ್ ಬಂದ್ವಿ, ಕಪ್ ಗೆದ್ದಿಲ್ಲ. ಹೌದು, ಹೋದ್ ವರ್ಷ ಹೋಪ್ ಬಿಟ್ಬಿಟ್ವಿ, ಬಂದ್ಬಿಟ್ರು. ಇವಾಗ ಒಮ್ಮೆ ಇಟ್ಬಿಡ್ಬೇಕು. RCB ಅಂದ್ರೆ ಈ ಸಲನು ಕಪ್ ನಮ್ದೆ, ಮುಂದಿನ ಸಲನು ಕಪ್ ನಮ್ದೆ, ಮುಂದಿನ ಜನ್ಮದಲ್ಲೂ ಕಪ್ ನಮ್ದೇನೆ. ಒಟ್ ಕಪ್ ನಮ್ದೆ, ಬಂದಾಗ ಕಪ್ ನಮ್ದೇ, ನಮ್ದೇ ಅಷ್ಟೇ, ನಮ್ದು. ಕರೆಕ್ಟ್, ನಮ್ದು. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು? ಇದೆಷ್ಟೋ ಜನಕ್ಕೆ ಇದೆ ಮೈಂಡ್ ಅಲ್ಲಿ. ಸೊ ಅವ್ರ ಪರವಾಗಿ ನಾನೇ ಕೇಳ್ಬಿಡ್ತಾ ಇದೀನಿ. ಏನಕ್ಕಂದ್ರೆ ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳ್ಕೊಂಡ್ರಿ, ನೀವು ಬಂದಿದ್ ರೂಟ್ ಹೇಗೆ, ಎಷ್ಟೆಲ್ಲ ಸ್ಟ್ರಗಲ್ಸ್ ಮಾಡ್ಕೊಂಡ್ ಬಂದಿದ್ದೀರಾ, ಜೀವನದಲ್ಲಿ ನೋಡ್ಬಾರ್ದನ್ನೆಲ್ಲ ನೋಡ್ಬಿಟ್ಟಿದ್ದೀರಾ. ಇದು ಬಿಟ್ಟು ಒಂದು ಫುಲ್ ಟೈಮ್ ಜಾಬ್ ಮಾಡ್ಕೊಂಡು ಪ್ಲಸ್ ಹಿಂಗೂ ಮ್ಯಾನೇಜ್ ಮಾಡ್ತಿದ್ದೀರಾ. ಸೊ ನೆಕ್ಸ್ಟ್ ಏನ್ ಮಾಡ್ಬೋದು ನಮ್ಮ ಅಕ್ಷರ ಅವರು ಅಂತ ನಿಮ್ ಫ್ರೆಂಡ್ಸೇ ಯೋಚನೆ ಮಾಡ್ತಿರ್ತಾರೆ, ಈ ಪಾಡ್ಕಾಸ್ಟ್ ನೋಡ್ತಿರೋರು. ನನ್ನ ಫ್ಯೂಚರ್ ಪ್ಲಾನ್ ಏನಂತ ಹೇಳಿದ್ರೆ, ಲೈಕ್ ನಾನು ಅವಕಾಶಕ್ಕೋಸ್ಕರ ತುಂಬಾ ಅಲ್ದುಬಿಟ್ಟೆ. ಗಾಂಧಿನಗರದಲ್ಲಿ ಆಗಿರ್ಬೋದು, ನಮ್ಮ ನಾಗರಬಾವಿಯಲ್ಲ, ಪ್ರತಿಯೊಂದ್ ಕಡೆ ಅಲ್ದುಬಿಟ್ಟಿದ್ದೀನಿ ಅವಕಾಶಕ್ಕೋಸ್ಕರ. ಬಿಸಿಲು, ಗಾಳಿ, ಚಿಲ್ಲಿ, ಮಳೆ ಏನು ನೋಡಿ ನಾನು ಎಲ್ಲ ಕಡೆ ಅಲ್ದುಬಿಟ್ಟಿದ್ದೀನಿ. ಯಾರು ಅವಕಾಶ ಕೊಡ್ತಾ ಇರ್ಲಿಲ್ಲ. ಚೆನ್ನಾಗಿ ಬ್ಯಾಕ್ ಗ್ರೌಂಡ್ ಇರಬೇಕು, ಇಲ್ಲ ಚೆನ್ನಾಗಿ ದುಡ್ಡು ಇರಬೇಕು. ನನ್ನ ಹತ್ರ ಎರಡೂ ಇರ್ಲಿಲ್ಲ ಅವಾಗ. ನನ್ನ ತಂದೆಯವ್ರ ಹೆಸರು ಇತ್ತು, ಬಟ್ ನನಗೇನಂದ್ರೆ, ನಾನು ಯಾಕೆ ನನ್ನ ತಂದೆ ಹೆಸರು ಬಳಸ್ಕೊಂಡು ಹೋಗ್ಬೇಕು? ಹೌದು, ನಾಳೆ ದಿವಸ ಇವನ್ ತಂದೆಯಿಂದ ಮೇಲ್ ಬಂದ ಕಣ ಏನೋ. ಹೌದೌದು, ಅದಿರುತ್ತೆ. ಇವ್ರ ತಂದೆ ಇದ್ದಿದ್ದಕ್ಕೆ ಇವನ್ ಮೇಲ್ ಬಂದ, ಇಲ್ಲಾಂದ್ರೆ ಇವನ್ ಬರ್ತಿರ್ಲಿಲ್ಲ. ಆ ಮಾತು ನಾನು ಕೇಳಿಸ್ಕೋಬಾರ್ದು ಫ್ಯೂಚರ್. ನಮ್ಮ ಹೆಸರು ನಾವೇ ಸೃಷ್ಟಿ ಮಾಡ್ಕೋಬೇಕು ಅಷ್ಟೇ. ಅದಕ್ಕೂ ಒಂದು ಇದೆ ನನ್ನ ಹತ್ರ, ಅದಕ್ಕೂ ಒಂದು ಥಾಟ್ ಇದೆ. ಹೇಗೆ ಅಂದ್ರೆ, ತಂದೆ ಹೆಸರಿಂದ ಬಂದವನಿಗೆ ಒಂದು ಲೆವೆಲ್ ಇರುತ್ತೆ ಹೇಳಿ, ತಂದೆ ಹೆಸರಿಂದ ಮುಂದ್ ಬಂದವನಿಗೆ ಒಂದು ಲೆವೆಲ್ ಇರುತ್ತೆ. ಏನೂ ಹೆಸರು ಇಲ್ದಲೆ ಮುಂದ್ ಬಂದವನಿಗೆ ಅವ್ರ ತಂದೆಕ್ಕಿಂತ ಜಾಸ್ತಿ ಲೆವೆಲ್ ಇರುತ್ತೆ. ನಾನು ಅದನ್ನ ಯಾವಾಗ್ಲೂ ಬಿಲೀವ್ ಮಾಡೋದು. ಸೂಪರ್. ಸೊ ಹಾಗಾಗಿ ನನ್ ತುಂಬಾ ನೋಡಿದೆ, ಎಲ್ಲಾ ಕಡೆ ಅವಕಾಶಗಳು ಸಿಗ್ತಾ ಇರ್ಲಿಲ್ಲ. ಸೊ ನಾನೊಬ್ಬ ಅವಕಾಶ ವಂಚಿತ ಕಲಾವಿದ ನಾನು ಆಕ್ಚುಲಿ ನೋಡಕ್ ಹೋದ್ರೆ. ಸೊ ಇದನ್ನೇ ಒಂದು ಐಡೆಂಟಿಫೈ ಮಾಡಿದೆ. ನಾನೇ ಡೈರೆಕ್ಟರ್ ಆದ್ರೆ ಬೇರೆಯವರಿಗೆಲ್ಲ ಅವಕಾಶ ಅಪರ್ಚುನಿಟಿ ಕೊಡ್ಬೋದಲ್ಲ ಅಂತ. ಕೂಡ ಸೊ ಡೈರೆಕ್ಷನ್ ಬಗ್ಗೆ ತುಂಬಾ ತಿಳ್ಕೊಂಡೆ ನಾನು. ಸೊ ಡೈರೆಕ್ಟ್ ಮಾಡಿದೆ ಸುಮಾರು ಸಿನಿಮಾ. ನಿಮ್ ಜೊತೆನು ಸುಮಾರು ಸಿನಿಮಾಗೆ ನಾನು ಡೈರೆಕ್ಟ್ ಮಾಡಿದೀನಿ. ಎಲ್ಲರೂ ನಾವೆಲ್ಲ ಬರೀ ಡೈರೆಕ್ಟರ್ ಅಲ್ಲ, ನೀವು ಆಲ್ರೌಂಡರ್. ನೀವು ವಾಯ್ಸ್ ಆರ್ಟಿಸ್ಟ್ ಆಗು, ನೀವು ವಾಯ್ಸ್ ಕೊಟ್ಟಿದ್ದೀರಾ, ಆ ಡೈಲಾಗ್ಸು ಕೊಟ್ಟಿದ್ದೀರಾ ನೀವು ಬೆಟ್ಟಿಂಗ್ ದುನಿಯಾಗೆ. ಕರೆಕ್ಟ್. ಇದು ಬಿಟ್ಟು ಎಷ್ಟೊಂದ್ ಸರಿ ನನಗೆ ಎಕ್ಸಾಂಪಲ್, ನಾನೇ ಎಷ್ಟೊಂದು ಡೈರೆಕ್ಷನ್ ಮಾಡಬೇಕಾದ್ರೂ ಹೆಲ್ಪ್ ಮಾಡಿದ್ದೀರಾ. ಕರೆಕ್ಟ್.
ಇದು ಬಿಟ್ಟು ನೀವು ಕಮರ್ಷಿಯಲ್ ಆಡ್ಸ್ ಕೂಡ ಡೈರೆಕ್ಟ್ ಮಾಡಿದ್ದೀರಾ. ಕರೆಕ್ಟ್, ಹೌದು ಹೌದು ಹೌದು. ಸೊ ಕಮರ್ಷಿಯಲ್ ಆರ್ಟ್ಸ್ ಅಂತ ಬಂದಾಗ ನಾನು ಅದೇ ನನ್ನ ಸ್ನೇಹಿತ ಯಾರು ಶಶಿಕಾಂತ್ ನಾಡಿಗ್ ಅಂತ ಹೇಳಿದ್ನಲ್ಲ, ಸೊ ಇವರೆಲ್ಲ ಹೇಗೆ ಅಂತ ಹೇಳಿದ್ರೆ ಯಾರೋ ಹೊರಗಡೆಯಿಂದ ಟ್ಯಾಲೆಂಟ್ ಕರ್ಕೊಂಬಂದು ಅವಕಾಶ ಕೊಡೋ ಬದಲು ನಮ್ಮಲ್ಲೇ ಟ್ಯಾಲೆಂಟ್ ಇದನ್ನಲ್ಲ ಇವನನ್ನ ಬೆಳೆಸೋಣ ಅಂತ ಹೇಳ್ಬಿಟ್ಟು ಶಶಿಕಾಂತ್ ನಾಡಿಗ್ ಅವರು ಮದುವೆ ಆಗೋವಾಗ ಅವರ ಮಾವವ್ರು ಬಂದ್ಬಿಟ್ಟು ಶ್ರೀನಿವಾಸ್ ಮೂರ್ತಿ ಅವರು ಅಂತ ಹೇಳ್ಬಿಟ್ಟು, ಮೇ ಬಿ ನೀವು ಇವಾಗೆಲ್ಲ ಟಿವಿಯಲ್ಲಿ ನೋಡಿರ್ಬೋದು. ಅವ್ರದ್ದು ಒಂದು ದೊಡ್ಡ ಸಂಸ್ಥೆ ಇದೆ, ಅಮೃತ್ ನೋನಿ ಅಂತ ಹೇಳಿ. ಹೌದು ಗೊತ್ತು, ಅಮೃತ್ ನೋಯಿ. ಅಮೃತ್ ನೋನಿ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ. ಹೌದು, ಅವ್ರದ್ದು ಆವಾಗ ಅವರು ಅವಾಗ ಒಂದು ಮದುವೆ ಆಗಿರೋ ಟೈಮಲ್ಲಿ ನಮಗೆಲ್ಲ ಪರಿಚಯ ಮಾಡಿಸ್ಕೊಟ್ಟಿದ್ದ. ನಾನು ಶಶಿಕಾಂತ್ ನಾಡಿಗ್ ಅವ್ರ ಮನೇಲಿ ಸ್ವಲ್ಪ ಜಾಸ್ತಿ ಬೆಳೆದಿರೋದ್ರಿಂದ ನಮಗೆ ಸಲಿಗೆಗಳು ಸ್ವಲ್ಪ ಜಾಸ್ತಿ ಇತ್ತು ನಿಮಗೆ. ಸೊ ಅವಾಗ ಅವ್ರ ಮಾವನ್ ಕರ್ಕೊಂಡೋಗಿ ಇಂಟ್ರೊಡ್ಯೂಸ್ ಮಾಡಿಸಿದಾಗ ನಾನು ಈ ಥರ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂದಾಗ ಅವ್ರ ಮಾವ ಅವರು ಮತ್ತು ಶಶಿಕಾಂತ್ ನಾಡಿಗ್ ಅವರು ನನಗೆ ಒಂದು ಚಾನ್ಸ್ ಕೊಟ್ಟರು. ಚಿಕ್ಕ ಪುಟ್ಟ ಮಾಡ್ಕೊಡಿ ಅಂತ. ಚಿಕ್ಕ ಪುಟ್ಟ ಆಡ್ಸ್ ಮಾಡೋದು ಅವಾಗ. ಸೊ ಆ ಥರ ಎಲ್ಲ ಇತ್ತು. ಅಥವಾ ಏನಾರ ಒಂದು ಇಂಟರ್ವ್ಯೂ ಥರ ಮಾಡ್ಬೇಕು, ಅವ್ರದ್ದೇನೋ ಒಂದು ಇನ್ಫಾರ್ಮೇಶನ್ ಜನ ಕೇಳೋದಿತ್ತು ಅಂದ್ರೆ, ಸೊ ನಾವು ಹೋಗ್ಬಿಟ್ಟು ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಹೋಗಿ ಮೈಕ್ ಎಲ್ಲ ಕೊಟ್ಬಿಟ್ಟು ಅವ್ರ ಹತ್ರ ಹೇಳಿ ಅದನ್ನ ಎಡಿಟ್ ಮಾಡಿಸಿ ಒಂದು ಮಾರ್ಕೆಟಿಂಗ್ ಬೈಕ್ಸ್ ಎಲ್ಲ ತಗೊಂಡು ಪ್ರಮೋಷನಲ್ಸ್ ಎಲ್ಲ ಮಾಡಿಸಿ ಅದನ್ನ ಬೆಂಗಳೂರಲ್ಲಿ ಒಂದು ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್, ಅವರಿಗೆಲ್ಲ ಕೊಟ್ಟು ಮಾರ್ಕೆಟಿಂಗ್ ಮಾಡಿ ಆ ಥರ ಏನೋ ನಡೀತಾ ಇತ್ತು ಅವಾಗ. ಅವ್ರು ನಂಗೆ ಚಾನ್ಸ್ ಕೊಟ್ರು. ಅವ್ರು ನನಗೆ ಚಾನ್ಸ್ ಕೊಟ್ಟಾಗ್ಲೇ ನನಗೆ ಧೈರ್ಯ ಬಂದಿದ್ದು, ಹೋಗುದಲ್ಲ ನಾನು ಇದೆಲ್ಲ ಮಾಡ್ಬೋದಲ್ಲ ಅಂತ ಕಮರ್ಷಿಯಲ್ ಆಗಿ ನಾನು ಒಂದು ಸ್ವಲ್ಪ ಹೋಗಕ್ಕೆ ಶುರು ಮಾಡಿದೆ ನಾನು ಅವಾಗ. ಸೊ ಅದಾದ್ಮೇಲೆ ಅದೇ ನಾನು ಅವಾಗಲೇ ಹೇಳ್ದಂಗೆ ತುಂಬ ಅವಕಾಶವಾದೆ, ಅಂದ್ರೆ ನನಗೆ ಯಾರು ಚಾನ್ಸ್ ಕೊಡ್ತಾ ಇರಲಿಲ್ಲ. ಸೊ ನಾನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದು. ಬಟ್ ನೀವು ರಂಗಭೂಮಿದಲ್ಲೂ ವರ್ಕ್ ಮಾಡಿದಿರಲ್ವಾ? ರಂಗಭೂಮಿ ವರ್ಕ್ ಮಾಡಿದ್ದೀನಿ, ಬಟ್ ಹೇಳ್ಕೊಳ್ಳೋಷ್ಟು ವರ್ಕ್ ಮಾಡಿಲ್ಲ. ನಮ್ಮ ತಂದೆಯವರು ಅವರು ರಂಗಭೂಮಿ ಬ್ಯಾಕ್ಗ್ರೌಂಡ್ ಬಂದಾಗ. ಹೌದು, ನಮ್ಮ ತಂದೆಯವರು ಇಲ್ಲಿವರೆಗೂ ಒಂದು 700 ನಾಟಕಗಳು ಮಾಡಿದ್ದಾರೆ, ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ 700 ನಾಟಕಗಳು ಮಾಡಿರೋದು ನಮ್ಮ ತಂದೆಯವರು. ಬಟ್ ಮಾಡಿರೋ ನಾಟಕ ರಿಪೀಟ್ಗಳನ್ನ ನಾನು ಹೇಳ್ತಾ ಇಲ್ಲ. ಈಗ ಶ್ರೀಕೃಷ್ಣ ಸಂದಾತ ಆಯ್ತಾ ಇಲ್ಲಿ ಒಂದು ಡ್ರಾಮಾ ಇದೆ, ಹೌದು ನಾಟಕ ಇದೆ, ಅದನ್ನ 10 ಸ್ಟೇಜಲ್ಲಿ ಮಾಡೋರು. ನಾನು ಅದನ್ನ ಲೆಕ್ಕ ಇಟ್ಬಿಡಲ್ಲ, ಒಂದೇ ಆ ಥರ ಒಂದು ಸುಮಾರು ಒಂದು 600-700 ಡ್ರಾಮಾಗಳೆಲ್ಲ ನಮ್ಮ ತಂದೆಯವರು ಮಾಡಿದ್ದಾರೆ. ಹಾಗಾಗಿ ಅವ್ರ ಕಡೆಯಿಂದ ಅವರ ರಕ್ತ ನನಗೆ ಬಂದಿರೋದು. ಹಾಗಾಗಿ ಸ್ವಲ್ಪ ನನಗೂ ನೀವು ಮಾಡಿದ್ದೀರಾ ಹಂಗಾರೆ ರಂಗಭೂಮಿಯಲ್ಲಿ ನಾನು ಮಾಡಿದ್ದೀನಿ, ಸುಮಾರು ನಾಟಕಗಳೆಲ್ಲ ಮಾಡಿದ್ದೀನಿ. ಆ್ಯಂಡ್ ತುಂಬ ನಾಟಕಗಳಿಗೆ ಡೈರೆಕ್ಟ್ ಮಾಡಿದ್ದೀನಿ. ನಾಟಕಗಳು ಮಾಡಿದ್ದೀನಿ ಅಂದರೆ ನಾನು ಸ್ಟೇಜ್ ಮೇಲಿರೋ ನಾಟಕ ಮಾಡಿರೋದು, ಜೀವನ ನಾಟಕ ಮಾಡಿಲ್ಲ, ತಪ್ಪು ತಿಳ್ಕೊಬೇಡಿ. ಆಮೇಲೆ ಸುಮಾರು ಡ್ರಾಮಾಗಳಿಗೆ ಡೈರೆಕ್ಟ್ ಮಾಡಿದ್ದೀನಿ. ಹಾಗೆ ವೀರಗಾಸೆ ಎಂಬ ಬರುತ್ತೆ ನನಗೆ, ತಮಟೆ ಹೇಗೆ ಹೊಡಿಯೋದು ಗೊತ್ತು, ಸೊ ಡೊಳ್ಳು ಆಗಿರ್ಬೋದು. ಸೊ ಈ ಥರ ಸುಮಾರು ಜನ ಸ್ಕೂಲ್ ಮಕ್ಕಳಿಗೆಲ್ಲ ಡ್ಯಾನ್ಸ್ ಹೇಳ್ಕೊಟ್ಟಿರ್ಬೋದು. ಈ ಸ್ಕೂಲಲ್ಲಿ ಫೈನಲ್ ಡೇ ಅಂತೆಲ್ಲ ಬಂದಾಗ, ಆ್ಯನ್ಯುವಲ್ ಡೇ ಅಂತೆಲ್ಲ ಬಂದಾಗ, ಸೊ ಒಂದು ಗ್ರೂಪ್ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರಲ್ಲ, ಸೊ ಅದಕ್ಕೆಲ್ಲ ತುಂಬ ಕೋರಿಯೋಗ್ರಫಿ ಮಾಡಿದ್ದೀನಿ ನಾನು. ಸೊ ಒಂದು ಟೈಮಲ್ಲಿ ಒಂದು ಡ್ಯಾನ್ಸ್ ಕೋರಿಯೋಗ್ರಫರ್ ಸಹ ನಾನು ಮಾಡಿದ್ದೆ. ಒಂದು ಚಿಕ್ಕ ಕ್ಲಾಸ್ ಇಟ್ಕೊಂಡು ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆ ಸಮ್ಮರ್ ಕ್ಯಾಂಪಲ್ಲಿ ಡ್ಯಾನ್ಸ್ ಕ್ಲಾಸ್ ಥರ ಎಲ್ಲ ಮಾಡಿದ್ದೆ. ಇನ್ನು ಅದೇ ನಾನು ಮನೆಯವರೇ ಹೇಳಿದ್ರೆ ಲಿಸ್ಟ್ ಹಿಂಗೆ ಬಳ್ಕೊಳ್ತಾ ಹೋಗುತ್ತೆ. ನಿಮ್ಮ ಹತ್ರ ಇವತ್ತು ಈ ಪಾಡ್ಕಾಸ್ಟ್ ಮಾಡಿ ತುಂಬ ವಿಷಯಗಳು ತಿಳ್ಕೊಂಡಿದ್ದೀನಿ. ನಾನು ತಿಳ್ಕೊಂಡಿರೋದು ಮಾತ್ರ ಅಲ್ಲ, ಎಷ್ಟೊಂದು ಜನ ನೋಡಿರೋರು ಕೂಡ ಓಕೆ ಅಕ್ಷರನ ನಾನು ಇಷ್ಟು ದಿವಸ ನೋಡ್ತಿದ್ದಿದ್ದ ಅಕ್ಷರ ನಿಜವಾಗ್ಲೂ ಇಷ್ಟೆಲ್ಲ ಇದೆಯಾ ಅನ್ನೋ ರೀತಿಯಲ್ಲಿ ಇವತ್ತು ನಿಮ್ಮ ಕಥೆಯನ್ನು ನಮ್ಮ ಪಾಡ್ಕಾಸ್ಟಲ್ಲಿ ಹೇಳ್ಕೊಂಡಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ. ಇವಾಗ ಜನಕ್ಕೆ ಒಂದು ವಿಚಾರ ಹೇಳಬೇಕು. ಸೊ ಫಸ್ಟ್ ಎಪಿಸೋಡಲ್ಲಿ ಏನಾಯಿತು, ಅವರು ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಸೆಕೆಂಡ್ ಎಪಿಸೋಡಲ್ಲಿ ಏನಾಯಿತು, ನಾನು ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಸೊ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಇನ್ನು ಏನಿದಪ್ಪ ಇಂಟರ್ವ್ಯೂ ಯಾರು ಆ್ಯಂಕರ್ಗಳು ಇದರಲ್ಲಿ ಅಂತ. ಸೊ ಇವಾಗ ಒಂದು ಕನ್ಕ್ಲೂಷನ್ ಕೊಡ್ತಿದ್ದೀನಿ. ಈ ಪಾಡ್ಕಾಸ್ಟ್ ಚಾನಲ್ ನಂದು ಅಲ್ಲ, ನಮ್ಮದು. ಸೊ ನಾನಾಗಿರಲಿ, ಅಕ್ಷರದಾಗಿರಲಿ, ನಾವು ನಡ್ಸ್ಕೊಂಡು ಹೋಗ್ತಿರೋ ನಮ್ಮ ಒಂದು ಪಾಡ್ಕಾಸ್ಟ್ ಚಾನಲ್ ಅಂತ ಹೇಳ್ಬೋದು. ಇದನ್ನ ನಮ್ಮ ಜೇಮ್ಸ್ ಮುನಿಯವರು ಹೇಳ್ದಂಗೆ ಈ ಒಂದು ಪಾಡ್ಕಾಸ್ಟಿಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳನ್ನ ಅಥವಾ ಪೊಲಿಟಿಷಿಯನ್ಗಳನ್ನ ಅಥವಾ ನನ್ನ ಥರ ತುಂಬ ಅವಕಾಶವಾದಿಗಳು, ಅಂದರೆ ಈ ಅವಕಾಶ ಸಿಗ್ದಲೇ ತುಂಬ ಕಷ್ಟಪಡ್ತಿರ್ತಾರಲ್ಲ, ಒಂದು ಸಾಧನೆ ಮಾಡಿರ್ತಾರಲ್ಲ, ಅವ್ರನ್ನ ಪಾಡ್ಕಾಸ್ಟಲ್ಲಿ ಮತ್ತೆ ಸಿಗೋಣ. ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ನೀವು ಸಪೋರ್ಟ್ ಮಾಡಬೇಕಾಗಿರೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಆ್ಯಂಕರ್ಸ್ ಕಟ್ ಪಾಡ್ಕಾಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋವಂಥ ಒಂದು ಬೆಲ್ ಐಕಾನಿಗೆ ಕ್ಲಿಕ್ ಮಾಡಿ. ಸೊ ದಟ್ ನಮ್ಮ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ನಾನು ಮತ್ತು ಮುನಿಯವರು ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು ವೆರಿ ಮಚ್.